अरहन्ताणं नमो सिद्धाणं नमो आर्याणं नमो वज्रायाणं नमो लोये सौवसाहुं नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮದ ಮೇಲೆ ರಚನೆಗೊಂಡಂಥ ಆತ್ಮಕೃತಿ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ಪಂಡಿತ್ ರಾಜಮಲ್ಜಿಯವರ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ನೆಪ ಅಧಿಕಾರದ 2ನೇ ಮಂಗಲಮಯ ಕಲಶ. ಏಕೋ ದುರಾತ್ಯಜತಿ ಮಹಿಳಾಂ ಬ್ರಾಹ್ಮಣತ್ವಾಭಿಮಾನಾತ್ ಅನ್ಯಶೂದ್ರ ಸ್ವಯಮಹಿ ಸ್ನಾತಿ ನಿತ್ಯಂ ತದೈವ ದ್ವಾಪರೈತೌ ಯುಗಪದುಃ ನಿರ್ಗತೌ ಶೂದ್ರಿಕಾಯ ಶೂದ್ರೌ ಸಾಕ್ಷಾದಪಿ ಚರಿತೋ ಜಾತಿಭೇದಭ್ರಮೇಣ. ಯಾವ ಪ್ರಕಾರ ಜೀವರುಗಳು ದಯೆ, ವ್ರತ, ಶೀಲ, ಸಂಯಮಗಳಲ್ಲಿ ಮಗ್ನರಿದ್ದಾರೆ ಅವರಿಗೆ ಶುಭ ಕರ್ಮದ ಬಂಧವೂ ಆಗುತ್ತದೆ. ಮತ್ತು ಯಾವ ಜೀವರುಗಳು ಹಿಂಸೆ, ವಿಷಯ ಕಷಾಯಗಳಲ್ಲಿ ಮಗ್ನರಿದ್ದಾರೆ ಅವರಿಗೆ ಪಾಪಬಂಧವೂ ಕೂಡ ಆಗುತ್ತದೆ. ಅವರೀರ್ವರು ತಮ್ಮ ತಮ್ಮ ಕ್ರಿಯೆಗಳಲ್ಲಿ ಮಗ್ನರಿದ್ದಾರೆ. ಮಿಥ್ಯಾ ದೃಷ್ಟಿಯಿಂದ ಶುಭ ಕರ್ಮವು ಒಳ್ಳೆಯದಿದೆ ಮತ್ತು ಅಶುಭ ಕರ್ಮವು ಕೆಟ್ಟದ್ದಿದೆ ಎಂದು ಮನ್ನಿಸುತ್ತಾರೆ. ಹೀಗೆ 2 ಪ್ರಕಾರದ ಜೀವರುಗಳು ಮಿಥ್ಯಾದೃಷ್ಟಿ ಇದ್ದಾರೆ. ಅವರಿಬ್ಬರೂ ಕರ್ಮಬಂಧ ಮಾಡಿಕೊಳ್ಳುವಂಥವರಿದ್ದಾರೆ. ಹೇಗಿದ್ದಾರೆ ಅವರು? ಅಥ ಚ ಜಾತಿಭೇದ ಭ್ರಮೇಣ ಚರತಃ. ಅಥ ಚ ಇಬ್ಬರೂ ಶೂದ್ರರಿದ್ದಾರೆ. ಆದಾಗ್ಯೂ ಜಾತಿಭೇದ, ಬ್ರಾಹ್ಮಣ ಶೂದ್ರರೆಂಬ ವರ್ಣಭೇದವೂ ಆಗಿದೆ. ಭ್ರಮೇಣ ಪರಮಾರ್ಥ ಶೂನ್ಯವಾದ ಅಭಿಮಾನ ಮಾತ್ರದಿಂದಲೇ ಬಂತೆ. ಅಭಿಮಾನ ಶಬ್ದ ಕೇವಲ ಒಂದು ಅಭಿಮಾನದಿಂದನ ಅದನ್ನು ಆ ಪ್ರಕಾರ ಮನ್ನಿಸ್ತಾರೆ. ಯಾವುದನ್ನು? ಶುಭವನ್ನು ಒಳ್ಳೆಯದ, ಅಶುಭವನ್ನು ಕೆಟ್ಟದ. ಆದರೆ ನಿಜವಾಗಿ ಆ ಶುಭ ಮತ್ತು ಅಶುಭ 2 ಉತ್ಪತ್ತಿಯ ಅಪೇಕ್ಷಾದಿಂದ ಸಮಾನ ಇದ್ದಾವೆ. ಮತ್ತು 2ರದ್ದು ಕಾರ್ಯ ಬಸ್ ಜೀವವನ್ನು ಬಂಧನಬದ್ಧವಾಗಿ ಇರಿಸುವುದೇ ಇದೆ. ಬೇರೆ ಯಾವ ಪ್ರಯೋಜನ ಅಥವಾ ಭಿನ್ನತೆ ಅವುಗಳ ಕಾರ್ಯದೊಳಗೆ ಇಲ್ಲವೇ ಇಲ್ಲ. ಕೇವಲ ವರ್ಣಭೇದದಿಂದ ಅದ್ಭುತವಾಗಿ ಶೂದ್ರ ಮತ್ತು ಬ್ರಾಹ್ಮಣ ಅನ್ನುವಂಥ ಅಭಿಮಾನ ಮಾಡ್ತಾರಂತೆ. ಅಭಿಮಾನ ಕೇವಲ ಬ್ರಾಹ್ಮಣ ಅಭಿಮಾನ ಮಾಡ್ತಾನೋ ಏನು ಶೂದ್ರ ಕೂಡ ಅಭಿಮಾನನ ಮಾಡ್ತಾನೆ? ಅವನು ಮಾಡತಾನೆ. ಅವನು ಮಾಡ್ತಾನೆ. ಅರ್ಥಾತ್ ಅವನು ಯಾವುದರ ಕುರಿತಾಗಿ ಮಾಡ್ತಾನೋ, ತನ್ನ ಯಾವ ಪ್ರವೃತ್ತಿ ಇದೆಯಲ್ಲ ಅದು ತನಗೆ ಯೋಗ್ಯ ಇದೆ. ತನ್ನ ಕುಲ ಪರಂಪರೆಯ ಅನುಸಾರ ಇದೆಲ್ಲ ಭೇದ ಐತ್ರಿ. ಆದರೆ ಅವನ ಅಭಿಪ್ರಾಯದೊಳಗೆ ತಾನು ಮಾಡುವಂಥ ಪ್ರವೃತ್ತಿ ಏನಿದೆ, ಮದಿರಾದಿಗಳ ಪಾನ ಮಾಡುವುದ, ಯಾವುದು ಒಂದು
ಕಠೋರವಾದಂಥ ಆಚರಣೆ ಮಾಡೋದ. ಇದ ತನ್ನ ಕುಲ ಪರಂಪರೆಯ ಅನುಸಾರ ಅಲ್ಲ, ಅದು ತನ್ನ ವರ್ತಮಾನ ಕರ್ತವ್ಯವೇ ಇದೆ, ತನ್ನ ಕರ್ತವ್ಯವೇ ಇದೆ, ತಾನು ಹಾಗೇ ಇದ್ದೇನೆ ಅಂಥೇಳಿ ಮನ್ನಿಸ್ತಲ್ಲ, ಅದು ಅಭಿಮಾನ. ಇದನ್ನು ತತ್ವದ ಕಡೆಗೆ ಹೋದ ನಂತರ ದೃಷ್ಟಾಂತದೊಳಗೂ ಅದೇ ಪ್ರಕಾರ, ದಾರ್ಷ್ಟಾಂತದೊಳಗೂ ಕೂಡ ಅದೇ ಪ್ರಕಾರ. ವರ್ತಮಾನ ಅವಸ್ಥೆಯನ್ನು ಅವ ವರ್ಣಭೇದದ ಮೂಲಕ ಅಭಿಮಾನ ಮಾಡಿದ. ಇವ ವರ್ತಮಾನ ಅವಸ್ಥೆ ಯಾವ ಶುಭ ಅಶುಭ ಪರಿಣಾಮಗಳನ್ನು ಯಾವ್ಯಾವ ಸಮಯದಲ್ಲಿ ಮಗ್ನತೆಯ ರೂಪವಾಗಿ ಮಾಡ್ತಾನೋ ಆ ವೇಳೆದೊಳಗ ಅವನದು ಅದರಲ್ಲಿ ತನ್ಮಯತೆ ಇರುವ ಕಾರಣ ಆ ಕಾರ್ಯದ ಕುರಿತು ಅವನ ಅಭಿಮಾನ ವರ್ತಿಸ್ತಿದೆ ಅಂಥೇಳಿ ಹೇಳಲಾಗಿದೆ. ಅಭಿಮಾನ ಶಬ್ದದ ಅರ್ಥ ಏನಿದೆ? ಅಭಿಮಾನ ಶಬ್ದದ ಅರ್ಥ ಏನಿದೆ ಅವರನ್ನು? ಅಭಿಮಾನ ಶಬ್ದದ ಅರ್ಥ ಆ ಅವಸ್ಥೆಯೇ ನಾನು, ಇಷ್ಟ ಇದೆ. ಅಲ್ಲಿ ಗರ್ವ ಹೀನ ಕೀಳದ ಮಾತಿಲ್ರಿ, ಹೀನಾಧಿಕದ ಮಾತಿಲ್ಲ. ನಾನು ಯಾವ ಕಾರ್ಯ ಮಾಡ್ತಾ ಇದ್ದೇನೆ ನೋಡ್ರಿ, ಜಿನಾಗಮದ ಹಿಂಸೆ ಅಹಿಂಸೆ ದ್ರವ್ಯಹಿಂಸೆ ಭಾವಹಿಂಸೆಗಳ ಸ್ವರೂಪವನ್ನು ಅನೇಕ ವರ್ಷದಿಂದ ಅಧ್ಯಯನ ಮಾಡಿ ತಿಳಿದ್ರೂ ಕೂಡ ಅಲ್ಲಿ ಪುರುಷಾರ್ಥ ಸಿದ್ಧಿ ಉಪಾಯದೊಳಗ ಯಾವ ಸ್ಥಾವರ ಹಿಂಸೆ ಶ್ರಾವಕನ ಜೀವನದೊಳಗೆ ಇದೆಯೋ ಅದರಲ್ಲೇ ಕೂಡ ಸಾವಧಾನ ಇರುವ ಮಾತನ್ನು ಹೇಳಿದ್ದಾರೆ ಅನ್ನುವುದನ್ನು ಕ್ಷಯೋಕ್ಷಮ ಜ್ಞಾನದ ಮೂಲಕ ಓದಿದ್ರೂ ತಿಳಿದ್ರೂ ಕೂಡ ಯಾವ ಹಿಂಸಾರೂಪದ ಪ್ರವೃತ್ತಿ ನಾವು ಮಾಡ್ತೇವೆ ಅದರೊಳಗ ಇದು ನನ್ನ ಈ ವರ್ತಮಾನದ ಅರ್ಥಾತ್ ಈ ಸಮಯದ ಸ್ವಭಾವನೆ ಇದೆ. ಈ ಸಮಯದ ಅನ್ನೋದ ಮತ್ತೊಂದು ಚೂರು ಅದರೊಳಗೆ ಪ್ರಾಮಾಣಿಕತೆ ಬರ್ತಿದೆ ರೀ. ಯಾಕೆ ಅಂತಂದ್ರೆ ಅದರ ಹಿಂದೆ ಸಮಯದ ಭೇದದ ಅಭಾವ ರೂಪದ ತ್ರಿಕಾಲಿ ವಸ್ತುವಿಂದ ಕೂಡ ಏನಿಲ್ಲ ಅಂದರೆ ಸ್ವೀಕಾರ ಬೇಕ್ರಿ. ಹಾಗೆ ಇದ್ದಾಗನ ಅದ ಈ ಸಮಯದ ನನ್ನ ಅವಸ್ಥೆ ಇದೆ ಅಥವಾ ನನ್ನದ ಸ್ವಭಾವನೆ ಇದೆ ಅಂಥೇಳಿ ತಿಳಿಯುವುದಾಗ್ತಿದೆ. ಆದರೆ ಅವನಿಗೆ ಅದ್ಯಾವುದು ಭೇದಿಲ್ಲ. ಮಗ್ನ ಅನ್ನುವಂಥ ಶಬ್ದ ಅಭಿಮಾನದಿಂದ ಪ್ರವರ್ತಿಸ್ತಾನೆ ಅನ್ನುವಂಥ ಶಬ್ದ, ಇವು ಎರಡರದ್ದು ನಾವು ನಮ್ಮ ಜೀವನದೊಳಗೆ ಯಾವಾಗ ಶುಭ ಪರಿಣಾಮ ರೂಪವಾಗಿ ನಾವು ಪರಿಣಮಿಸ್ತೇವೆ, ಯಾವಾಗ ಅಶುಭ ಪರಿಣಾಮ ರೂಪವಾಗಿ ಪರಿಣಮಿಸ್ತೇವೆ, ದಯೆ ದಾನ ವ್ರತ ಭಕ್ತಿ ಮೊದಲಾದವುಗಳ ರೂಪದಿಂದ ಪರಿಣಮಿಸ್ತೇವೆ, ವಿಷಯ ಕಷಾಯ ಹಿಂಸೆಯ ರೂಪದಿಂದ ಪರಿಣಮಿಸ್ತೇವೆ. ಆವಾಗ ನಾನು ಆ ವರ್ತಮಾನ ಪರಿಣಾಮದ ಅನುರೂಪವೇ ನನ್ನ ನಿಜ ಸ್ವರೂಪ ಅಂಥೇಳಿ ಮನ್ನಿಸ್ತಾ ಇರ್ತೇನೋ ಅಥವಾ ಇಲ್ರಿ. ಇದುವೇ ಮಗ್ನವಾಗಿ ಅನ್ನೋದರದ ಅರ್ಥ ಇದೆ ರೀ. ಮಗ್ನವಾಗಿ ಅರ್ಥಾತ್ ಅದರಿಂದ ಭಿನ್ನವಾದಂಥ ಅಸ್ತಿತ್ವದ ನಮಗೆ ಯಾವುದೇ ಪ್ರಕಾರದಿಂದ ಕಿಂಚಿತ ಮಾತ್ರ ಕೂಡ ಸ್ವೀಕಾರ ಇರುವುದಿಲ್ಲ. ಯಾವ ಸಮಯದೊಳಗೆ ಶುಭ ರೂಪದ ಕ್ರಿಯೆ ಮಾಡ್ತಾ ಇರ್ತೇವೆ, ಶುಭ ಪರಿಣಾಮ ರೂಪವಾಗಿ ಪರಿಣಮಿಸ್ತಾ ಇರ್ತೇವೆ, ಆ ಸಮಯದೊಳಗ ನಾವು ಆ ಶುಭ ಪರಿಣಾಮವೇ ನನ್ನ ಸ್ವಭಾವ, ನನ್ನ ನಿಜ ಸ್ವಭಾವ ಅನ್ನುವಂತೆ ಅದರೊಳಗೆ ಮಗ್ನಾಗಿರ್ತೇವೆ. ಆದ್ರೆ ಆ ಶುಭ ಪರಿಣಾಮ ಏನಿದೆ ರೀ, ಬಿಟ್ಟು ಹೋಗುವಂಥದ್ದಿದೆ, ಕ್ಷಣಿಕ ಇದೆ, ಕರ್ಮಕೃತ ಇದೆ. ಅದೇ ಪ್ರಕಾರ ಅಶುಭ ಪರಿಣಾಮ ಹಿಂಸೆಯ ಸ್ವರೂಪವನ್ನು ತಿಳಿದ್ರೂ ಕೂಡ ಹಿಂಸೆಯ ಆಗುವಂತೆ ಯಾವ ಪ್ರವೃತ್ತಿ ನಮ್ಮ ಜೀವನದಲ್ಲಿ ಅನಿವಾರ್ಯ ಇರಬಹುದು ಅಥವಾ ಪ್ರಮಾದದಿಂದ ಇರಬಹುದು ಅಥವಾ ಯಾವುದೇ ಪ್ರಕಾರದಿಂದ ಈ ಸರ್ವಜ್ಞ ಪ್ರಣೀತ ವಚನದ ಮೇಲೆ ಅವಿಶ್ವಾಸದ ಭೂಮಿಕೆಯೊಳಗೆ ಇರಬಹುದು. ಆದ್ರೆ ಆ ಪ್ರವೃತ್ತಿಯೊಳಗ ನಾವು ನಮ್ಮನ್ನ ಆ ಪ್ರವೃತ್ತಿಯಿಂದ ಭಿನ್ನಾಗಿ ಅಂಶ ಮಾತ್ರ ಕೂಡ ಸ್ವೀಕಾರ ಮಾಡಿಲ್ಲ, ಅದು ಅಭಿಮಾನ ಇದೆ. ಅರ್ಥಾತ್ ಪರ್ಯಾಯದೊಳಗ ಸ್ವಭಾವದ ಸ್ವೀಕಾರ ಇದೆ. ಪರ್ಯಾಯ ಒಂದು ಸಮಯದ ಯಾವ ಪರ್ಯಾಯ ಇದೆಯೋ ಆ ಪರ್ಯಾಯದೊಳಗನ ತ್ರಿಕಾಲಿ ವಸ್ತುವಿನ ಮನ್ನಣೆ ಇದೆ. ಅದರ ಹೆಸರು ಅಭಿಮಾನ ಇದೆ. ಮಗ್ನ ಅಂತೇಳಿ ಏನು ಹೇಳಿದ್ರು, ಅಲ್ಲಿ
ಆ ಕಾರ್ಯ ಮಾಡುವ ವೇಳೆದೊಳಗ ಅಥವಾ ಆ ರೂಪವಾಗಿ ಪರಿಣಮನ ಮಾಡ್ತಾ ಇರುವ ವೇಳೆದೊಳಗ ಅದರಿಂದ ಭಿನ್ನವಾದಂಥ ಯಾವೊಂದು ಪ್ರಕಾರದ ಅಸ್ತಿತ್ವದ ಸ್ವೀಕಾರ ನಮಗಿಲ್ಲ ಅಂಥೇಳಿ ಮಗ್ನ ಅಂಥೇಳಿ ಹೇಳಿದ್ದಾರೆ. ಶುಭ ಪರಿಣಾಮ ರೂಪವಾಗಿ ಪರಿಣಮನ ಮಾಡುವ ವೇಳೆದೊಳಗನು ಅಶುಭ ಪರಿಣಾಮ ರೂಪವಾಗಿ ಪರಿಣಮನ ಮಾಡುವ ವೇಳೆದೊಳಗನು ಮಂದಿರಕ್ಕೆ ಹೋಗುವ ವೇಳೆದೊಳಗೆ ಶಾಸ್ತ್ರ ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ ಪ್ರತ್ಯಕ್ಷ ಜಿನದೇವನ ಸ್ತುತಿ ಮಾಡುವ ವೇಳೆದೊಳಗೆ ಜಪತಪಾದಿಗಳನ್ನು ಮಾಡುವ ವೇಳೆದೊಳಗೆ ಅಲ್ಲಿ ಭೇದದ ಜ್ಞಾನ ಇದೆಯೋ ಅಭೇದದ ಅನುಭೂತಿ ಇದೆ. ಏನಿದೆ ಅಭೇದದ ಅನುಭೂತಿ ಇದೆ. ಆ ಸಮಯದೊಳಗ ಯಾವ ರೂಪದಿಂದ ನನ್ನ ಪರಿಣಮನ ಇದೆಯೋ ಆ ಸಮಯದೊಳಗ ನನ್ನ ಸಂಪೂರ್ಣ ಅಸ್ತಿತ್ವದ ಸ್ವೀಕಾರ ಇದೆ. ಅದರ ಹೆಸರು ಮನ್ನನೆ ಇದೆ, ಮಗ್ನತೆ ಇದೆ. ಸಂಪೂರ್ಣ ಮಗ್ನವಾಗಿ ಅಂಥೇಳಿನ ಪಜ್ಜೆಯ ಮೂಢಾಗಿ ಪರ ಸಮಯ ಪರ್ಯಾಯದೊಳಗೆ ಯಾವ ಜೀವ ಮೂಢ ಇದ್ದಾನೋ, ಮೂರ್ಛಿತ ಇದ್ದಾನೋ, ಮೋಸ ಹೋಗಿದ್ದಾನೋ ಆ ಜೀವ ಸ್ವಸಮಯ ಇರಲಿಕ್ಕೆ ಸಾಧ್ಯ ಇಲ್ಲ. ಸ್ವಸಮಯ ಅರ್ಥಾತ್ ಜ್ಞಾನ, ಶ್ರದ್ಧೆ, ಚಾರಿತ್ರದೊಳಗ ತನದ ಸ್ವೀಕಾರ ಏನಿದೆ ಅದು ಸ್ವಸಮಯತನ ಇದೆ. ಮತ್ತು ಕರ್ಮಾದಿಗಳಲ್ಲಿ ಅಂತಂದ್ರೆ ಜ್ಞಾನಾವರಣ ಅಲ್ಲ, ಕ್ರಿಯಾದಿಗಳಲ್ಲಿ ಶುಭ ರೂಪದ ಕ್ರಿಯೆ, ಅಶುಭ ರೂಪದ ಕ್ರಿಯೆ ಅವುಗಳಲ್ಲಿ ಅಥವಾ ಪುದ್ಗಲಾದಿಗಳಲ್ಲಿ ಪುದ್ಗಲದ ಅವಲಂಬನೆಯಿಂದಲೇ ಶುಭ ಅಥವಾ ಅಶುಭ ರೂಪದ ಕ್ರಿಯೆ ಆಗ್ತಾವಲ್ಲ. ಹಾಗಾದ್ರೆ ಅವುಗಳಲ್ಲೇ ಯಾವ ಜೀವ ತನ್ಮಯತೆಯಿಂದ ವರ್ತಿಸ್ತಾನೋ, ತನ್ಮಯತೆಯ ಸ್ವೀಕಾರ ತಾನೆಂಬ ಸ್ವೀಕಾರ ಇದೆಯೋ ಅದು ಪರಸಮಯ ಇದೆ. ಅನಾದಿ ಕಾಲದಿಂದ ಅನಂತ ಬಾರಿ ಇಲ್ಲಿ ಸ್ವರ್ಗ ನರಕಗಳದ ಚರ್ಚೆ ಅನೇಕ ಬಾರಿ ಬಂದು ಹೋದದ್ದಿದೆ. ಎಲ್ಲಕ್ಕಿಂತ ಕಡಿಮೆ ಭವ ಮನುಷ್ಯನ ಭವ ಅದರೊಳಗೆ. ಏನು ಗೊತ್ತಿದ್ದದ್ದು ವಿಷಯ ಇದೆಯಲ್ಲ, ಗೊತ್ತು ಇಲ್ಲದ್ದನ್ನ ವಿಷಯ ಇದೆ. ಈಗ ನಮಗೆ ಗೊತ್ತಿದೆ ಏನ್ರಿ, ಮನುಷ್ಯ ಭವ 4 ಭವಗಳ ಅಪೇಕ್ಷಾದಿಂದ ಮನುಷ್ಯ ಭವ ಎಲ್ಲಕ್ಕಿಂತ ಕಡಿಮೆ ಇದಾವ್ರಿ. ಅದಕ್ಕಿಂತ ಹೆಚ್ಚು ನರಕದ್ದು ಇದಾವು, ಅದಕ್ಕಿಂತ ಹೆಚ್ಚು ಅರ್ಥಾತ್ ಅಸಂಖ್ಯ ಗುಣಿತರಿ ಸ್ವರ್ಗದ್ದು ಇದಾವ್ರಿ. ಹಾಗಾದ್ರೆ ಮನುಷ್ಯನ ಭವಗಳ ಕಮ್ಮಿ ಇರುವೆಳೆದೊಳಗ ಸ್ವರ್ಗಕ್ಕೆ ಯಾರು ಹೋದರ್ರಿ? ನರಕದಿಂದಂತೂ ಜೀವ ಸ್ವರ್ಗಕ್ಕೆ ಹೋಗುವುದಿಲ್ಲ. ಸಿದ್ಧಾಂತ ಇದೆಯಲ್ಲ, ಸ್ವರ್ಗದ ಜೀವ ನರಕಕ್ಕೆ ಹೋಗುವುದಿಲ್ಲ, ನರಕದ ಜೀವ ಸ್ವರ್ಗಕ್ಕೆ ಹೋಗುವುದಿಲ್ಲ. ಹಾಗಾದ್ರೆ ಮನುಷ್ಯರ ಸಂಖ್ಯೆ ಕಮ್ಮಿ ಇದೆ ಮತ್ತು ಮನುಷ್ಯರ ಸಂಖ್ಯೆಗಿಂತ ಅಸಂಖ್ಯ ಗುಣಿತ ನಾರಕಿಗಳ ಸಂಖ್ಯೆ ಇದೆ, ನಾರಕಿಗಳ ಸಂಖ್ಯೆಗಿಂತ ಅಸಂಖ್ಯ ಗುಣಿತ ದೇವಗಳ ಸಂಖ್ಯೆ ಇದೆ. ಹಾಗಾದ್ರೆ ಸ್ವರ್ಗಕ್ಕೆ ಯಾರು ಹೋದ್ರು? ಸ್ವತಃ ಯಾರು ಹೋದ್ರಿ ಸ್ವರ್ಗಕ್ಕ? ಸರಳ 3 ಗತಿ ಹಿಶೋಬ್ ಹೇಳಿದ ನನ್ನ ಮೇಲೆ ತಿರಿಯಂಚಗಳ ಹೋದವ್ರಿ ಸ್ವರ್ಗಕ್ಕ. ಆಶ್ಚರ್ಯದ ಮಾತಿದೆಯಲ್ಲ, ನಾವು ತಿರಿಯಂಚಿದೇವೇನ, ನಾವು ತಿರಿಯಂಚಕ್ಕಿಂತ ಕಡೆ ಅದೇವ್ರಿ. ಚಂದ್ರಕಾಂತಣ್ಣ ಯಾರು ಹೋದ್ರ? ಸರಳ ನೀವು ಲೆಕ್ಕ ಹಾಕ್ರಿ, ಮನುಷ್ಯ ಗತಿಯಲ್ಲಿ ಜೀವಗಳ ಎಲ್ಲಾ ಗತಿಗಳಿಗಿಂತ ಕಮ್ಮಿ ಅದಾವ್ರಿ. ಮತ್ತು ಯಾವುದೇ ಒಂದು ಜೀವದ ಅಪೇಕ್ಷಾದಿಂದ ನೋಡಿದರೆ ಎಷ್ಟು ಬಾರಿ ಮನುಷ್ಯ ಭವ ಪ್ರಾಪ್ತ ಆಗ್ತಿದೆಯೋ ಅದರ ಅಸಂಖ್ಯ ಗುಣಿತ ಬಾರಿ ನರಕಕ್ಕೆ ಹೋಗ್ಬೇಕಾಗ್ತಿದೆ, ಅದರ ಅಸಂಖ್ಯ ಗುಣಿತ ಬಾರಿ ಸ್ವರ್ಗಕ್ಕೆ ಹೋಗಿರ್ತಾನ್ರಿ, ಮತ್ತು ಅದರ ಅಸಂಖ್ಯ ಗುಣಿತ ತಿರಿಯಂಚದೊಳಗೆ ಇರ್ತಾನ್ರಿ. ಇನ್ನು ಸರ್ವ ಜೀವಗಳ ಅಪೇಕ್ಷಾದಿಂದ ಗತಿಗಳ ವಿಚಾರ ಮಾಡಿದ್ರ ಸ್ವರ್ಗದೊಳಗೆ ಸಂಖ್ಯೆ ಎಲ್ಲಿಂದ ಹೆಚ್ಚಾಯ್ತ್ರಿ? ಮನುಷ್ಯರಂತೂ ಎಲ್ಲಕ್ಕಿಂತ ಕಡಿಮೆ ಅದಾರ್ರಿ. ಮತ್ತು ನರಕದ ಜೀವಗಳ ಸ್ವರ್ಗಕ್ಕೆ ಹೋಗುವುದಿಲ್ಲ. ಹಾಗಾದ್ರೆ ಸ್ವರ್ಗಕ್ಕೆ ಯಾರು ಹೋದರು? ತಿರಿಯಂಚಗಳ್ರಿ. ನೋಡ್ರಿ, ಆಗಮ ವಚನ ಇದೆ, ನಾವು ಲಜ್ಜೆ ಪಟ್ಕೊಳ್ಳುವಂಥ ವಿಷಯ ಇದೆ ರೀ. ಸುಧಾತಯ್ಯ ಪೀತ ಪದ್ಮ ಶುಕ್ಲ ಲೇಷ್ಯುಳ್ಳ ಸಂಜ್ಞಿ ಮತ್ತು ಅಸಂಜ್ಞಿ ಪಂಚೇಂದ್ರಿಯ ಜೀವಗಳ ಸ್ವರ್ಗಕ್ಕೆ ಹೋಗ್ತಾರೆ. ಅಸಂಜ್ಞಿ ಪಂಚೇಂದ್ರಿಯನರಿ, ಅಸಂಜ್ಞಿ ಪಂಚೇಂದ್ರಿಯ ಮತ್ತು ಸಂಜ್ಞಿ ಪಂಚೇಂದ್ರಿಯ. ಲೇಷ್ಯ ಯಾವುದ್ರೆ? ಪೀತ ಪದ್ಮ ಶುಕ್ಲ ಲೇಷ್ಯ ರೂಪದ ಪರಿಣಾಮದಿಂದ ತಿರಿಯಂಚಗಳ ವರ್ತಿಸ್ತವೆ. ಮತ್ತೆ ನೀನೇನು ಸಾಧಿಸಿದೆಪ್ಪ? ತಿರ್ಯಂಚಗಳ ಭಾವನೆ ಹೇಗಿರ್ತದೆ? ಅವ್ರು ಸ್ವರ್ಗಕ್ಕೆ ಹೋಗಿ ತಿರ್ಯಂಚಗಳಿಗೆ
ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅವ್ರದ್ದು ಯಾವ ತರ ಭಾವನೆ? ಅದೇ ಹೇಳ್ತಾ ಇದೆಯಲ್ಲ, ಪೀತ ಪದ್ಮ ಶುಕ್ಲಲೇಶ್ಯದ ಪರಿಣಾಮ, ಶುಕ್ಲಲೇಶ್ಯೆಯ ಪರಿಣಾಮ ಇರ್ತವೆ. ನಾವು ಅವಲಂಬನೆಯ ದೃಷ್ಟಿಯಿಂದ ನೋಡ್ತೇವೆ, ವಚನದ ವಿಕಲ್ಪದ ದೃಷ್ಟಿಯಿಂದ ನೋಡ್ತೇವೆ. ಬಾಹ್ಯ ಅವಲಂಬನೆ, ಅವುಗಳಿಗೆ ದೇವನ ಅವಲಂಬನೆ ಇದೆ, ವೀತರಾಗ ದೇವನ ಅವಲಂಬನೆ ಇದೆ. ಅಸಂಜ್ಞೇಯ ಪಂಚೇಂದ್ರಿಯ ಹೇಳ್ತಾ ಇದ್ದೇನ್ರಿ ನಾನು. ಆಗಮದ ವಚನ ಇದೆ, ಅಸಂಜ್ಞೇಯ ಪಂಚೇಂದ್ರಿಯ ಮತ್ತು ಸಂಜ್ಞೇಯ ಪಂಚೇಂದ್ರಿಯ ತಿರಿಯಂಚಗಳ ಅಸಂಖ್ಯ ಸಂಖ್ಯೆಯೊಳಗೆ ಸ್ವರ್ಗಕ್ಕೆ ಹೋಗ್ತವೆ. ನಮ್ಮ ಆಚರಣೆ ಅಂಥದ್ದಿದೆ, ನಮ್ಮ ಲೇಷ್ಯ ಯಾವದವರೇ, ನಮ್ಮ ಪರಿಣಾಮದ ಕಷಾಯ ಅನುರಂಜಿತ ಪರಿಣಾಮವನ್ನು ಲೇಷ್ಯ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ನಮ್ಮ ಪರಿಣಾಮ ಯಾವ ಪ್ರಕಾರದ ಕಷಾಯದಿಂದ ಅನುರಂಜಿತ ಸದೈವ ಇದ್ದಾವೆ. ಸರಳ ಸರಳ ಲೆಕ್ಕ ಇದೆ ರೀ. ಇದರ ಸಲುವಾಗಿ ವಿಶೇಷ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಏನೂ ಇಲ್ಲ. ಪರ್ಯಾಯದೊಳಗೆ ಶುಭಾಶುಭ ಭಾವ ಅಥವಾ ಸಂಯೋಗಿ ಪದಾರ್ಥಗಳ ಕುರಿತು ಎಷ್ಟು ಮೂರ್ಛಾ ಇದೆ ನಮ್ಮಲ್ಲಿ ಆ ಮನುಷ್ಯನಿಗೆ. ಹೌದು ಅಥವಾ ಇಲ್ರಿ? ನೋಡ್ರಿ, ಆ ತಿರಿಯಂಚ ಕ್ರೂರ ಮೃಗ, ಉಳಿದ ತಿರಿಯಂಚಗಳ ಮಾತು ಬಿಡ್ರಿ, ಎತ್ತು ಕುದುರೆ ಆನೆ ಅವುಗಳ ಮಾತು ಬಿಡ್ರಿ, ಕ್ರೂರ ಮೃಗ ಸಿಂಹ ಅದು ಯಾವಾಗ 3 ದಿವಸಕ್ಕೊಂದು ಸಲ ಭೇಟಿ ಮಾಡ್ತಿದ್ದೀರಿ. ನಾವು ನಿರಂತರ ಭೇಟಿ ಮಾಡ್ತೀವಿ. ನಮ್ಮಷ್ಟು ಬಿಟ್ಟ ಪರಿಗ್ರಹನೇ ಇರುವುದಿಲ್ಲ. ತಿಂದು ಅಂದ್ರೆ ಆಯ್ತ್ರಿ, ಮತ್ತೆ ನಾಳೆಯ ಸಲುವಾಗಿ ಆಹಾರವನ್ನು ಎಲ್ಲರೂ ಸಂರಕ್ಷಣೆ ಮಾಡಿ ಗುಪ್ತವಾಗಿ ಇರಿಸುವುದಿಲ್ರಿ ಅವಾಗ. ಅದಕ್ಕೆ ಲಜ್ಜೆ ಬರಬೇಕ್ರಿ ನಮಗ. ಅದು ಬರುವುದಿಲ್ಲ, ಅದು ನಮ್ಮ ಜೀವನವೆಂಬ ಕೋಶದೊಳಗೆ ಇಲ್ಲ. ಆಶ್ಚರ್ಯ ಆಯ್ತ್ರಿ ನನಗೂ. ತಮ್ಗೆ ಹೇಗಾಗ್ತಾ ಇದೆ? ಅಸಂಖ್ಯ ಸಂಖ್ಯೆಯ ಸಂಜ್ಞೇಯ ಮತ್ತು ಅಸಂಜ್ಞೇಯ ಪಂಚೇಂದ್ರಿಯ ತಿರಿಯಂಚಗಳ ಸ್ವರ್ಗಕ್ಕೆ ಹೋಗ್ತವೆ. ಇನ್ನು ತಿರಿಯಂಚದೊಳಗನ ಏನಿದೆ ರೀ? ಇನ್ನು ನೋಡ್ರಿ, ಮನುಷ್ಯ ಕ್ಷೇತ್ರ 2.5 ದ್ವೀಪ ಇದೆ ಅಲ್ಲ, ಬರೇ ಮನುಷ್ಯರ ಕ್ಷೇತ್ರ. ಉಳಿದ ಎಲ್ಲ ತ್ರಸನಾಳೆಯೊಳಗ ಯಾರದಾರ್ರಿ? ತಿರಿಯಂಚಗಳೇ. ಹಾಗಾದ್ರೆ ನಾನು ಇಲ್ಲಿಯವರೆಗೆ ಎಲ್ಲಿದ್ದೀನೋ? ತಿರಿಯಂಚ ಅವಸ್ಥೆಯೊಳಗಂದ್ರೆ ಮನುಷ್ಯಗತಿ ಎಷ್ಟು ಶ್ರೇಷ್ಠ ಅಂತೀವಿ. ಆ ಬಾಯಿಂದ ಅಂತ್ಯವಲ್ಲ, ಆದ್ರೆ ಶ್ರೇಷ್ಠತೆ ನಮ್ಮ ಭಾವದೊಳಗಾಗ್ಲಿ ನಮ್ಮ ಪ್ರವೃತ್ತಿಯೊಳಗಾಗ್ಲಿ ಎಲ್ಲಿದೆ? ಶ್ರೇಷ್ಠ ತಿರಿಯಂಚ ನಿಜವಾಗಲೂ ಪಂಚಮ ಗುಣಸ್ಥಾನಾವರ್ತಿ ತಿರಿಯಂಚಗಳ ಯಾವ ಕಾಲದೊಳಗೂ ಕೂಡ ಮಧ್ಯಲೋಕದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಅದಾವ್ರಿ. ಸಮವಸರಣದೊಳಗೆ ಯಾರ್ಯಾರು ಹೋಗ್ತಾರ್ರಿ? ಸಿಂಹದಂಥವು ಯಾರು ಕರ್ಕೊಂಡು ಬರ್ತಾರ್ರಿ? ರಿಂಗ್ ಮಾಸ್ಟರ್ ಇರ್ತಾರೇನ್ರಿ, ಅವ್ರು ಕರ್ಕೊಂಡು ಆ ಸರ್ಕಸ್ ಹಾಗಿರ್ತಾರೆ. ಹಾಗೆ ಯಾರು ಕರ್ಕೊಂಡು ಬರ್ತಾರ್ರಿ? ಆ ಕಾನನವನ್ನ ಬಿಟ್ಟ ಅವು ಸಮವಸರಣದ ಕಡೆ ಯಾಕೆ ಬರ್ತಾವ? ವಿಚಾರ ಮಾಡಬೇಕಾಗ್ತಿದ್ದಾರೆ. ಸಿಂಹ, ಹುಲಿ, ಆನೆ, ಕುದುರೆ, ಕೃಷ್ಣ ಸರ್ಪರೆ, ಕಾಲನಾಗಂತೀವಲ್ಲ ನಾವು, ಕೃಷ್ಣ ಸರ್ಪರೆ ಬರ್ತಿದೆ ಅದಲ್ಲಿ. ಅದನ್ನ ಯಾರು ಕರ್ಕೊಂಡು ಬರ್ತಾರೆ? ಅಲ್ಲಿ ಎಲ್ಲಿ ಕೂಡ್ತಿದೆ, ಹ್ಯಾಗ ಕೂಡ್ತಿದೆ ರೀ? ಅದ ದಿವ್ಯ ಧ್ವನಿಯನ್ನು ಹ್ಯಾಗ ಆಲಿಸ್ತಿದೆ? ನಿರ್ವೈರ ಬುದ್ಧಿಯಿಂದ ಕೂಡ್ತಿದೆ. ಅಕ್ಷಯ ಚಕ್ಷುವಿನೊಳಗ ಆ ಸರ್ಪ ಮತ್ತ ನವಿಲಗಳು ಹ್ಯಾಗ ಕೂತಿದವ್ರಿ? ನಿರ್ವೈರ ಬುದ್ಧಿಯಿಂದ. ಒಂದು ಸಲ ಬೋಧ ಮಾಡಿತ್ರಿ ನವಿಲ್ ಅದಕ್ಕ, ನನಗಂತೂ ಜನ್ಮದಿಂದನ ಮೈಲಿಗೆ ಇಲ್ಲ. ನವಿಲ್ ಹೇಳ್ತಿದ್ದೀರಿ, ಆದ್ರೆ ನನ್ನ ಜನ್ಮ ನಿನ್ನಂಥ ಮಹಾಗರ್ವಿಗಳನ್ನ ದಂಡಿಸುವ ಸಲುವಾಗಿ, ಸಂಹಾರ ಮಾಡುವ ಸಲುವಾಗಿನ ಆದದ್ದಿದೆ. ಆದ್ರೆ ನನ್ನ ಜನ್ಮದಿಂದನ ಮೈಲಿಗೆ ಇಲ್ಲಲ್ಲ, ನಿನ್ನನ್ನ ಸಂಹಾರ ಮಾಡುವ ಮೈಲಿಗೆಯನ್ನ ನನಗೆ ಯಾತಕ್ಕೆ ನೀನು ಹಚ್ತಿ? ಈಗ ಕೇಳಿದ ನಂತರ ಆ ಸರ್ಪ ತನ್ನ ಪರ್ಯಾಯಗತ ಸ್ವಭಾವವನ್ನು ಮರೆತು ಬಿಡ್ತೀವಿ. ಇಂದು ನಮಗೆ ಸೌಡಿಲ್ಲ, ಬಿಡುವಿಲ್ರಿ.
ಅಲ್ಲೇನು ಕಾರ್ಯ ಇರೋದಿಲ್ಲ. ಆವಾಗ ಮಾಡಿದ್ರೆ ಆಯಿತು, ತಗೊಳ್ರಿ ಸುಧಾತಾಯಿ. ಅಲ್ಲೇನಿರೋದಿಲ್ಲ, ಮನೆ ಇರೋದಿಲ್ಲ, ಮಕ್ಕಳು ಇರೋದಿಲ್ಲ, ಯಾರು ಇರೋದಿಲ್ಲ, ಪರಿಗ್ರಹ ಇರೋದಿಲ್ಲ, ಧನ ಇರೋದಿಲ್ಲ, ಸ್ವಚ್ಛ ಮಾಡಬೇಕಾದದ್ದು ಇರೋದಿಲ್ಲ, ಅಡುಗೆ ಮಾಡಿ ಹಾಕಬೇಕಾದದ್ದು ಇರುವುದಿಲ್ಲ, ಧನ ಸಂಪಾದನೆ ಮಾಡಿ ತಂದು ಕೊಡಬೇಕಾದದ್ದು ಇರುವುದಿಲ್ಲ. ಪುರುಷಾರ್ಥ ಇಲ್ಲೇ ಆದ್ರೆ ಇದೆಲ್ಲ ಅಲ್ಲಿ ಇರುವುದಿಲ್ಲದ. ಇಲ್ಲಿ ಯಾಕಿದೆ? ಪರ್ಯಾಯಗತ ಸ್ವಭಾವ ಇದೆಯೋ ಅಥವಾ ನಿನ್ನ ಅಜ್ಞಾನ ಇದೆ? ಏನಿದೆ ರೀ? ಇದು ಮನುಷ್ಯನ ಪರ್ಯಾಯಗತ ಸ್ವಭಾವ ಇದೆ ರೀ. ಮನೆ ಕಟ್ಟೋದ, ಪರಿಗ್ರಹದ ಸಂಚಯ ಮಾಡೋದ, ಮದುವೆ ಮಾಡ್ಕೊಳ್ಳೋದ, ಮಕ್ಕಳಿಗೆ ಜನ್ಮ ಕೊಡೋದ, ಅವ್ರದ್ದೆಲ್ಲ ಭಾರ ಬರೋದ, ಇದೆಲ್ಲ ಮನುಷ್ಯಗ ಪರ್ಯಾಯಗತ ಸ್ವಭಾವ ಇದೆಯೋ ಅಥವಾ ಅಜ್ಞಾನ ಇದೆ ರೀ? ಒಂದ್ಸಲ ವಿಚಾರ ಮಾಡಿ ನೋಡೋದು, ನಿರ್ಭಾರ ಆಗಲಿಕ್ಕೆ ಪ್ರಯತ್ನ ಮಾಡೋದು. ಜಗತ್ತಿನ ಭಾರವನ್ನು ಹೊತ್ಕೊಂಡ ಕುಸಿದು ಹೋಗ್ತಾ ಇದ್ದೇವೆ. ಅದು ಪ್ರತಿಯೊಂದು ಪದಾರ್ಥ ಪರಮ ಸ್ವತಂತ್ರ ಇದೆ. ಬಿಟ್ಟುಕೊಡೋದ, ದ್ವೇಷ ಮಾಡೋದ ಭಾವ ಇಲ್ಲ, ಇಲ್ಲಿ ಉದ್ದೇಶ ಇಲ್ಲ. ದ್ವೇಷ ಮಾಡುವುದರಿಂದ ಆ ಪದಾರ್ಥಗಳಿಗೆ ಏನಾಗುವುದಿಲ್ಲ, ನಿನಗೆ ಮತ್ತೆ ಹಾನಿ ಆಗ್ತದೆ. ದ್ವೇಷ ಮಾಡುವುದರಿಂದ ಏನು ಲಾಭ ಏನಿದೆ? ಏನೂ ಇಲ್ಲ. ಬಸ್ ಜ್ಞಾನದಿಂದ ನೀನು ಅಲಿಪ್ತಾಗುವ, ವೃಥಾಭಾರವನ್ನು ಬರುವಂಥ ಯಾವ ಅಭಿಪ್ರಾಯ ಇದೆಯಲ್ಲ, ಆ ಅಭಿಪ್ರಾಯವನ್ನು ತತ್ವಜ್ಞಾನದಿಂದ ಪರಿಹಾರ ಮಾಡಿಕೊ. ಏನೇನು ಬೇಕಾಗಿದೆ ನಮಗೆ? ಆ ತಿರಿಯಂಚಗತಿಯಲ್ಲಿ ಏನಿದೆ ರೀ? ಇದರದ ಏನು ನಾನೀಗ ಲೆಕ್ಕಾಚಾರ ಹೇಳಿತು, ಅದರ ಅನುಸಾರ ಅಲ್ಲಿ ಸಮ್ಯಕ್ ದರ್ಶನಕ್ಕೆ ಅವಕಾಶ ಯಾಕಿದೆ, ಪೀತ ಪದ್ಮ ಶುಕ್ಲ ಲೇಷೆ ಯಾಗಿದೆ ಅನ್ನೋದರ ಲೆಕ್ಕ ಹಾಕೊಂಡ್ರ ನನ್ನ ಅಜ್ಞಾನ ಬೆಳಕಿಗೆ ಬರ್ತಿದೆ. ಛಗಡಾಲದೊಳಗೆ ಮೊದಲನೇ ಢಾಲದೊಳಗೆ ಯಾವ ಚತುರ್ಗತಿ ದುಃಖದ ಸ್ವರೂಪ ಹೇಳಿದಾರಲ್ಲ, ಅಲ್ಲಿ ನರಕಕ್ಕೆ ಯಾವ ಜೀವ ಹೋಗ್ತಾನೆ ಹೇಳಿದಾರೆ? ಕ್ರಮ ಹೇಳು ವೇಳೆದೊಳಗ ನರಕಕ್ಕೆ ಯಾರು ಹೋಗ್ತಾರ ಅಂತ ಹೇಳಿದರು? ಸಂಕ್ಲೇಶ ಭಾವದ ಜೀವ ಹೋಗ್ತಾನೆ, ಸಂಕ್ಲೇಶ ಭಾವ. ಮತ್ತೆ ಸ್ವರ್ಗಕ್ಕೆ ಯಾರು ಹೋಗ್ತಾರ ಅಂತ ಹೇಳಿದ್ದಾರೆ? ಮಂದಕಶ, ಅಕಾಮ ನಿರ್ಜರ ಮಾಡುವಂಥ ಜೀವ, ಅಕಾಮ ನಿರ್ಜರ. ಮನುಷ್ಯ ಯಾರಾಗ್ತಾರ ಅಂತ ಹೇಳಿದ್ದಾರೆ? ನರಕದಿಂದ ಬಂದವರು ಮನುಷ್ಯ ಆಗ್ತಾರೆ. ಪಂಡಿತ್ ದೌಲತ್ ರಾಮರ ಕ್ರಮ ಹೀಗಿದೆ ರೀ. ಮನುಷ್ಯರು ಆಗ್ತಾರೆ, ನರಕದಿಂದ ಬಂದವರು ಆಗ್ತಾರೆ. ಮನುಷ್ಯನಿಗೆ ದುಃಖದ ಒಂದು ವೇದನದ ಭೂಮಿಕಾ ಇದೆ, ಮತ್ತು ಆ ದುಃಖದಿಂದ ಬಿಡುಗಡೆ ಹೊಂದುವಂಥ ಒಂದು ಬುದ್ಧಿಯ ವಿಶಾಲತೆ ಇದೆ ರೀ. ಒಂದು ಪುರುಷಾರ್ಥಕ್ಕೆ ಅವಕಾಶ ಇದೆ ರೀ. ಆ ಪುರುಷಾರ್ಥ ಮಾಡದೇ ಇದ್ದಾಮ ಒಂದು ವೇಳೆ ಬರೇ ಅಕಾಮ ನಿರ್ಜನೆಯ ಮೂಲಕ ಸ್ವರ್ಗಕ್ಕೆ ಹೋದ ಅಂತಂದ್ರೆ ಪುನಃ ಎಲ್ಲಿಂದ ಬಂದಿದ್ದನೋ ಅಲ್ಲೇ ಹೋಗ್ತಾನೆ ಜೀವ. ಯೋ ಪರಿವರ್ತನ ಅಂಥೇಳಿ ಶಬ್ದ ಪ್ರಯೋಗ ಇದೆ. ಈ ಪ್ರಕಾರ ಪರಿವರ್ತನವನ್ನು ಪೂರ್ಣ ಮಾಡ್ತಾನೆ. ನಿಗೋಧದೊಳಗೆ ಅನಂತ ಕಾಲ ಇದ್ದ, ಅಲ್ಲಿಂದ ಭಾಗ್ಯವಶಾತ್ ಪಂಚಸ್ಥಾವರಗಳಲ್ಲಿ ಬಂದ, ಅಲ್ಲಿಂದ ಚಿಂತಾಮಣಿ ಸಿಗುವ ಹಾಗೆ ಅತ್ಯಂತ ಕಠಿಣತೆಯಿಂದ ರಸಪರ್ಯಾಯಕ್ಕೆ ಬಂದ, ಅಲ್ಲಿಂದ ಕೂಡ 2, 3, 4 ಅಸಂಜ್ಞೆ 5 ಇಂದ್ರಿಯಗಳ ಆಗುವುದು ಅತ್ಯಂತ ಕಠಿಣ ಆಯಿತು. ಯಾವಾಗ ಆದು ತಿರಿಯಂಚ, ಸಂಜ್ಞಿ ತಿರಿಯಂಚ ಅಥವಾ ಮನರಹಿತ ತಿರಿಯಂಚ, ಆವಾಗ ಅತ್ಯಂತ ಅಸಹಾಯಿಯಾಗಿ ಇನ್ನೊಬ್ಬರಿಗೆ ಆಹಾರಾದ, ಯಾವಾಗ ಮನಸ್ಸಹಿತ ಆಗ ಕ್ರೂರ ಪಶುವಾಗಿ ನಿರ್ದಯತೆಯಿಂದ ಇನ್ನೊಂದನ್ನು ಸಾಯಿಸಿದ್ದರಿಂದ, ಇಂತಹ ಸಂಕ್ಲೇಶ ಪರಿಣಾಮದಿಂದ ನರಕಕ್ಕೆ ಹೋದ. ನರಕದಿಂದ ಬಂದ ಮನುಷ್ಯಾದ ನಂತರ ಅಲ್ಲೇನಾಯಿತು? ಅಲ್ಲಿ ಧರ್ಮಕರ್ಮದ ಮಾತು ಹೇಳಲಿಲ್ಲ, ಬರೇ ಅಕಾಮ ನಿರ್ಜರ. ಕೊನೆಗೊಂದು ಮಾತು ದೇವಗತಿಯ ಸಲುವಾಗಿ ಹೇಳಿದ್ದಾರೆ. ಅಂದ್ರೆ ಮನುಷ್ಯ ಇದ್ದವನ ದೇವ ಆಗ್ತಾನೋ ಹೀಗಂತೂ ಮಾತು ಇಲ್ಲವೇ ಇಲ್ಲ. ಅಕಾಮ ನಿರ್ಜರ ಮಾಡುವಂಥ ಜೀವ ದೇವ ಆಗ್ತಾನೆ. ಆದ್ರೆ ಮನುಷ್ಯ ಭಾವ ಹ್ಯಾಕೆ ಕಳೀತಾನೋ ಅನ್ನೋದು ಹೇಳ್ತಾರೆ.
ಗರ್ಭಾವಾಸದೊಳಗೂ 9 ತಿಂಗಳ ಕೋಟಿ ನಾಲಿಗೆಗಳಿಂದ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ದುಃಖವನ್ನು ಅನುಭವಿಸಿದ 9 ತಿಂಗಳ. ಆಮೇಲೆ ಬಾಲ್ಯಾವಸ್ಥೆಯಲ್ಲಿ ಜ್ಞಾನ ಇಲ್ಲ, ತರುಣಾವಸ್ಥೆಯಲ್ಲಿ ತರುಣಿಯ ಜೊತೆಗೆ ಕಳೆದ ವೃದ್ಧಾವಸ್ಥೆ ಆಗಿದೆ, ಅರ್ಧ ಮೃತಕ ಸಮಭಾವ, ಅರ್ಧ ಸತ್ತವರ ಹಾಗೆ. ಈ ಪ್ರಕಾರ ಮನುಷ್ಯ ಭವ ಕಳೀತು ಅಂಥೇಳಿ ಅವರು ಹೇಳ್ತಾರೆ. ನಮ್ದು ಮನುಷ್ಯ ಭವ ಹಾಗೆ ಕಳೀತಾ ಇದ್ದೇವೆ. ನಾವು ತನ್ನಷ್ಟಕ್ಕೆ ತಾನೇ ಕಳೆದು ಹೊರಗೆ ಹೋಗ್ತಾ ಇದೆಯೋ ಅಥವಾ ನಾವು ಕಳೀತಾ ಇದ್ದೇವೆ? ಬುದ್ಧಿಪೂರ್ವಕ ಕಳೀತಾ ಇದ್ದೇವ್ರಿ. ಇಲ್ಲಿ ಅಭಿಮಾನ ಶಬ್ದದ ಮಾತಿದೆ ನೋಡ್ರಿ. ವರ್ಣಭೇದದಿಂದ ಬ್ರಾಹ್ಮಣ ಶೂದ್ರರೆಂಬ ವರ್ಣಭೇದವು ಹಾಗಿದೆ. ಹೇಗಿದೆ? ಇಬ್ಬರೂ ಶೂದ್ರರಿದ್ದಾರೆ, ಆದಾಗ್ಯೂ ವರ್ಣಭೇದ, ಬ್ರಾಹ್ಮಣ ಶೂದ್ರ ಅನ್ನುವಂಥ ವರ್ಣಭೇದ ಇದೆ. ಮುಂದ ಪರಮಾರ್ಥ ಶೂನ್ಯವಾದ ಅಭಿಮಾನ. ಯಾಕ? ಪರಮಾರ್ಥದಿಂದ ಶೂನ್ಯವಿರುವಂತಹ ಅಭಿಮಾನ, ಪರಮಾರ್ಥ ಶೂನ್ಯವಾಗಿ ಹೋಗಿರುವುದರಿಂದ ಅಲ್ಲಿ ಅಭಿಮಾನ ಇದೆ. ನನ್ನ ತ್ರಿಕಾಲಿ ಸ್ವರೂಪದ ನೈಜ ಸ್ವರೂಪದ ಜ್ಞಾನ ಇಲ್ಲದೇ ಇರುವುದರಿಂದ ನನಗೆ ಪರ್ಯಾಯದೊಳಗನ ನಾನು ಅನ್ನುವ ಅಭಿಮಾನ ಆಗಿದೆ. ಇಲ್ಲಿ ಪುಣ್ಯ ಪಾಪದ ಕಾರಣದಿಂದ ಹೀನ ಮತ್ತು ಮೇಲು, ಕೀಳು ಮತ್ತು ಮೇಲು ಅನ್ನುವ ಮಾತಿಲ್ಲ. ಆದರೆ ಯಾವ ಪರ್ಯಾಯ ರೂಪದಿಂದ, ಕರ್ಮಯೋಗದಿಂದ ಅಂತ ಹೇಳಿದಾರೆ, ಕರ್ಮಯೋಗದಿಂದ ಯಾವ ಪರ್ಯಾಯದೊಳಗ ಈ ಜೀವ ಪ್ರವೃತ್ತಿ ಮಾಡ್ತಾನೋ, ಶುಭ ಅಥವಾ ಅಶುಭ ರೂಪದ ಯಾವ ಪ್ರವೃತ್ತಿಗಳನ್ನ ನಿರಂತರ ಬದಲಾಯಿಸಿಕೊಂಡು ಮಾಡ್ತಾ ಇರ್ತಾನೋ ಅದರಲ್ಲಿ ಅವನು ಮಗ್ನ ಇರ್ತಾನೆ. ಮತ್ತು ಪರಮಾರ್ಥದಿಂದ ಶೂನ್ಯವಿರುವ ಕಾರಣ ಇವ ಅಭಿಮಾನಕ್ಕೆ ಪ್ರಾಪ್ತ. ಅದನ್ನೇ ನಾನು. ಇಲ್ಲಿ ಶೂದ್ರ, ಬ್ರಾಹ್ಮಣ, ಶುಭ ಅಶುಭ ಎಲ್ಲವನ್ನೂ ತೆಗೆದು ಹಾಕ್ರಿ. ಆದರೆ ಯಾವುದು ನೈಸರ್ಗಿಕವಾಗಿ ಕರ್ಮದ ಕಾರಣದಿಂದ ನಮ್ಮಲ್ಲೇ ಅವಸ್ಥೆಗಳು ಆಗ್ತಾ ಇದ್ದಾವೆಯೋ ಆ ಅವಸ್ಥೆಗಳಲ್ಲಿ ನಾವು ಅತ್ಯಂತ ಮಗ್ನ ಇದ್ದುಕೊಂಡ ಅದುವೇ ನಾನು ಅಂಚಳೆ ಮನ್ನಿಸಿಕೊಂಡಿದೀವೋ ಅಥವಾ ಇಲ್ರಿ, ಇದುವೇ ದೊಡ್ಡ ಅಭಿಮಾನ ಇದೆ. ಯಾವ ಪ್ರಕಾರದ ಪರ್ಯಾಯಗಳ ಆಗತಾ ಇದ್ದಾವೆಯೋ ಆ ಪ್ರಕಾರದ ಪರ್ಯಾಯಗಳಲ್ಲೇ ಪರಮಾರ್ಥ ಜ್ಞಾನದಿಂದ ಶೂನ್ಯ ಇರುವ ಕಾರಣ ನಾವು ಅದನ್ನೇ ನಾನು ಅಂತ ಹೇಳಿದ್ದೇವೆ. ಶರೀರದೊಳಗೆ ವೃದ್ಧಾಪ್ಯ ಬಂದ ನಂತರ ಈ ಏನು ಆಗುವುದಿಲ್ಲ ಅಂಥೇಳಿ ಅಂತೀವಲ್ಲ, ಅದು ಯಾವುದರದ ಧ್ವನಿ ಇದೆ? ಪರ್ಯಾಯ ಅಂದ್ರೆ ನಾನು ಅನ್ನುವುದರದೇ ಧ್ವನಿ ಇದೆ. ಪ್ರತಿ ಸಮಯದೊಳಗೆ ನಿರಂತರ ಯಾವ ಪ್ರಕಾರದ ಭಾವ ಪರಿಣತಿಯ ಅನುಸಾರವಾಗಿ ಬರ್ತಾವಲ್ರಿ, ಆ ಭಾವದೊಳಗ ನನ್ನತನದ ಸ್ವೀಕಾರ ನನಗೆ ನಿರಂತರ ಬಿದ್ದುಕೊಂಡಿದೆಯಲ್ಲ, ಅದಕ್ಕೆ ಅಭಿಮಾನ ಅಂತ. ಇನ್ನು ಅಭಿಮಾನ ಶಬ್ದದ ಇಲ್ಲಿ ಪರಮಾರ್ಥ ಅರ್ಥ ಏನಿದೆ ಅಂತಂದ್ರೆ, ಯಾವುದು ತಾನ ಅಲ್ಲವೋ. ಈಗ ಲೌಕಿಕದಲ್ಲಿ ಕೂಡ ದೃಷ್ಟಾಂತ, ಆಗಮದಲ್ಲಿ ಬರುವ ದೃಷ್ಟಾಂತ 8 ಪ್ರಕಾರದ ಗರ್ವ ಹೇಳಿದ್ದಾರೆ. ತಂದೆ ಅಥವಾ ತಂದೆ ವಂಶಜ, ಬಂಧು ಅಥವಾ ತಾಯಿ ವಂಶಜ, ಒಂದು ವೇಳೆಯು ಅರಸರಿದ್ದ ಅಭಿಮಾನ ಪಡೆದವನು, ಸುಂದರಾಂಗದ ರೂಪು ಗರ್ವವ, ಕುಂದದಂತಹ ವಿದ್ಯೆ ಗರ್ವವ, ಸಂದ ಧನ ಬಲ ಹೊಂದಿಕೊಂಡಿರುವಂಥ ಗರ್ವಗಳ. ಇದು 6 ಗುರಾಣಿದ್ದನ್ನ ಮಾತಿದ್ದೀರಿ. 8 ಗರ್ವಗಳ ಮಾತು ಹೇಳಿದರೆ, ಕುಲಮದ, ಜಾತಿ ಮದ, ವಿದ್ಯಾಮದ, ರೂಪಮದ, ಯೌವನದ ಮದ, ಇವೆಲ್ಲ ಅದಾವಲ್ಲ. ಆ ಎಲ್ಲ ಮದಗಳ ಏನದವು, ಅವುಗಳಿಗೆ ಮದ ಯಾಕಂದ್ರು, ಗರ್ವ ಯಾಕಂದ್ರು ಅಂತಂದ್ರೆ ಅದ ಜೀವನಿಗೆ ಸದೈವ ಇಲ್ಲದೇ ಇರುವಂಥ ಆ ಅವಸ್ಥೆಗಳಲ್ಲೇ ನಾನು ಅಂಥೇಳಿ ಅವನ ಅಭಿಪ್ರಾಯ, ಅವನ ಅನುಭೂತಿ, ಅವನ ಮನ್ನಣೆ ಏನಿದೆಯಲ್ಲ, ಅದಕ್ಕೆ ಗರ್ವ ಅಂಥೇಳಿ ಶಬ್ದ ಇಟ್ಟರೆ. ಅದರದೇ ಅನುಸಾರ ಇಲ್ಲಿ ನೋಡಿದ್ರೆ ಇಲ್ಲಿ ಪರಮಾರ್ಥ ಶೂನ್ಯ ಅಂಥೇಳಿ ಶಬ್ದ ಪ್ರಯೋಗ ಅದಕ್ಕೆ ಮಾಡಿದ್ದಾರೆ. ನಾನು ನಿಜವಾಗಿ ಏನಿದ್ದೇನೆ, ಶುಭಾಶುಭ ಭಾವ ಇದ್ದೇನೋ ಅಥವಾ ಜ್ಞಾನ ಇದ್ದೇನ್ರಿ? ನನ್ನ ಸ್ವಭಾವ ಏನಿದೆ, ಜ್ಞಾನ ನನ್ನ ಸ್ವಭಾವ ಇದೆಯೋ ಅಥವಾ ಶುಭವಾಗಲಿ ಅಶುಭವಾಗಲಿ ನನ್ನ ಸ್ವಭಾವ ಇದೆ? ಹಾಗಾದ್ರೆ ಆ ಜ್ಞಾನ ಸ್ವಭಾವದ ಪ್ರಜ್ಞೆ ಇಲ್ಲದನ
ಪರಮಾರ್ಥದಿಂದ ಶೂನ್ಯ ಆಗಿ ಶುಭ ಅಂದ್ರನ ನಾನು ಅಂಚಳೆ ಮನ್ನಿಸುವುದು, ತಿಳಿಯುವುದ, ಅನುಭವ ಮಾಡುವುದು. ಇದೇನಾಯ್ತು? ಅಭಿಮಾನ ಅರ್ಥಾತ್ ಗರ್ವ. ತಿಳಿತಾ ಇದೆ ಅಂದ್ರೆ ನಾನು ಶುಭ ಇಲ್ಲ, ನಾನು ಅಶುಭ ಇಲ್ಲ, ನಾನು ಜ್ಞಾನ ಇದ್ದೇನ್ರಿ ಪರಮಾರ್ಥದಿಂದ, ವಾಸ್ತವದಲ್ಲಿ ವಸ್ತುತಃ ನಾನು ಹೇಗೆ ಜೀವ ಹೇಗಿದ್ದಾನ್ರಿ? ಶುಭರೂಪ ಇದ್ದಾನೋ, ಅಶುಭ ರೂಪ ಇದ್ದಾನೋ, ಅಥವಾ ಜ್ಞಾನರೂಪ ಇದ್ದಾನ್ರಿ, ಜ್ಞಾನಮಯ ಇದ್ದಾನ್ರಿ. ಜೀವದ ಸ್ವಭಾವ ಏನು? ಶುಭನೋ ಅಥವಾ ಅಶುಭರೇ? ಶುಭ ಇದ ಬ್ರಾಹ್ಮಣನ ಸ್ವಭಾವ ಇದೆ, ಅಶುಭ ಇದ ಶೂದ್ರನ ಸ್ವಭಾವ ಇದೆ. ಆದ್ರೆ ವ್ಯಕ್ತಿಯ ಸ್ವಭಾವ ಏನಿದೆ? ಜೀವದ ಸ್ವಭಾವ ಏನಿದೆ? ಜ್ಞಾನ ಇದೆ ರೀ. ಹಾಗಾದ್ರೆ ಆ ಜ್ಞಾನ ಸ್ವಭಾವದ ಪ್ರಜ್ಞೆ ಇಲ್ಲದೆ ಇರುವುದರ ಹೆಸರು ಪರಮಾರ್ಥ ಶೂನ್ಯ ರೀ. ಅದರ ಪ್ರಜ್ಞೆ ಇಲ್ಲದೇನೆ ಶುಭ ಮತ್ತು ಅಶುಭದೊಳಗ ಯಾವುದು ಬದಲಾಗ್ತಿದೆಯೋ ಸಮಯ ಸಮಯಕ್ಕ, ಯಾವುದು ಬಿಟ್ಟು ಹೋಗ್ತಿದೆಯೋ ಅದರೊಳಗ ನಾನು ಅಂಚಳಿ ತಿಳಿಯುವ, ಅನುಭವಿಸುವ ಯಾವ ಕಾರ್ಯ ಜ್ಞಾನದ ನಡೆದಿದೆಯೋ ಅದಕ್ಕೆ ಅಭಿಮಾನ ಅಂಚಳಿ. ನಮ್ಮಲ್ಲೇ ಗರ್ವ ಇದೇನಿಲ್ರಿ? ದ್ರವ್ಯಲಿಂಗಿ ಮುನಿಯಲ್ಲೇ ಇದೆ ರೀ. ಎಲ್ಲಾ ಪ್ರಕಾರದ ತ್ಯಾಗ ಮಾಡಿದಾರ್ರಿ. ಎಲ್ಲಾ ಪ್ರಕಾರದ, ಯಾವ ಪ್ರಕಾರ ಜಿನಾಗಮದಲ್ಲಿ ಮುನಿಯ ಆಚರಣೆಯನ್ನು ಹೇಳಿದರೋ ಅದೇ ಪ್ರಕಾರದ ಆಚರಣೆಯನ್ನ ಅತ್ಯಂತ ಸಾವಧಾನತೆಯಿಂದ ಮಾಡ್ತಾ ಇದ್ದಾರೆ. ಆದ್ರ ಆ ಯಾವ ಆಚರಣೆ ಇದೆ ಅದರಲ್ಲಿಯೇ ಅವರ ಮಗ್ನ ಇರುವುದರಿಂದ ಅವರ ಪರಮಾರ್ಥ ಶೂನ್ಯ ಇರುವ ಕಾರಣ ಅವರ ಅಭಿಮಾನಿಯದ. ನಮ್ಮಿಂದ ಬೇರೆ ಏನೂ ಇಲ್ರಿ ಅವರ. ತಿಳಿದ್ರೆ ನಾವು ಯಾವದ ಕರ್ಮ ಸಂಯೋಗದಿಂದ ಯಾವ ಕಾರ್ಯ ನಮ್ಮಲ್ಲೇ ನಡೀತಾ ಇದೆ, ಸಂಭವಿಸ್ತಾ ಇದೆ, ಅದನ್ನು ನಾನು ಅಂತ ಹೇಳಿ ತಿಳಿದಿದ್ದೆವು. ಅವರಿಗೂ ಕರ್ಮ ಸಂಯೋಗದಿಂದ ಯಾವ ಕಾರ್ಯ ನಡೀತಾ ಇದೆ, ಸಂಭವಿಸ್ತಾ ಇದೆ, ಅದನ್ನು ಅವರ ತಾನು ಅಂತ ಹೇಳಿ ತಿಳ್ತಾರೆ. ಹಾಗಾದ್ರೆ ಎಲ್ಲರೂ ಏನದೇವ್ರಿ? ಇಲ್ಲಿ ಅಭಿಮಾನಿಗಳು, ಗರ್ವಿ ಇದೆ. ಈ ವಿಷಯ ತಿಳಿದು ಇಂಥ ಪರಮಾರ್ಥನ ಕೇಳ್ತಾ ಇದ್ದೇನೆ, ನನಗೆ ಬರ್ತಾ ಇದೆ ಅನ್ನೋದು ಒಂದು ಸಹಜವಾಗಿ ಅಭಿಮಾನ ಬಂದ್ಬರ್ತದೆ. ಗೊತ್ತು ಇಲ್ಲ, ಈಗ ನೀವು ಹೇಳ್ಬೇಕಾದ್ರೆ ಮತ್ತೆ ಹೊಳೆ ನೋಡ್ಬೇಕು ಅಭಿಮಾನ ಐತೆ ಅಂತ. ಈ ಅಭಿಮಾನದೊಳಗ ಇಂಥ ಲೋಕೋತ್ತರವಾದಂಥ ವಿಷಯವನ್ನು ನಾನು ತಿಳಿತಾ ಇದ್ದೇನಲ್ಲ, ನಾನೆಷ್ಟು ಭಾಗ್ಯಶಾಲಿ. ಈ ಪ್ರಕಾರದ ಭಾವ ಬರೋದ ಯೋಗ್ಯ ಇದೆ. ಆದರೆ ಆ ಭಾವದ ಜೊತೆಗೆ ಆ ವಿಷಯದ ರಹಸ್ಯದಲ್ಲೇ ಉದ್ಯಮ ಮಾಡೋದ ಅದಕ್ಕಿಂತ ಅನಿವಾರ್ಯ ಇದೆ. ಆ ಉದ್ಯಮದೊಳಗೆ ಯಶಸ್ವಿ ಆದ್ರೆ ಈ ಅಭಿಮಾನಕ್ಕೆ ನಿಜವಾಗಿ ಬೆಲೆ ಬರ್ತಿದೆ ನೋಡ್ರಿ. ಇನ್ನೇನು ವಿಚಾರ ಮಾಡೋದಾಯಿತು, ಶಬ್ದದ ಒಂದು ಮರ್ಯಾದೆಗೇ ಶುಲ್ಕದೇ ಇರುವಂಥ ಭಾವ. ಸಂಸಾರದ ಕಾರ್ಯ ಮಾಡ್ತಾ ಇರುವಂಥ ಓರ್ವ ಜೀವ ಮಂದಿರದೊಳಗೆ ಹೋಗಿ ಜಿನೇಂದ್ರ ಪ್ರಭುವಿನ ಸ್ತುತಿ ಅಷ್ಟವಿಧಾರ್ಚನೆ ಮಾಡ್ತಾ ಇರುವಂಥ ಓರ್ವ ಜೀವ, ಅವರೀರ್ವರಲ್ಲಿ ಕ್ರಿಯಾ ವಿಶೇಷ, ಅವಲಂಬನೆಯ ವಿಶೇಷ ಭೇದ ಇದೆ ರೀ. ಆದ್ರೆ ಅವನೂ ಪರದೊಳಗೆ ಮೂರ್ಛಿತದನು, ಇವನೂ ಪರದೊಳಗೆ ಮೂರ್ಛಿತದನು. ಪರ ಅಂದ್ರೆ ಪದಾರ್ಥ ಅಂಥೇಳಿ ಒಂದು ಅಪೇಕ್ಷೆ, ಪರ ಅಂದ್ರೆ ಆ ಪದಾರ್ಥಕ್ಕೆ ಸಂಬಂಧಿಸಿದ, ಅನ್ಯ ಪದಾರ್ಥಕ್ಕೆ ಸಂಬಂಧಿಸಿದ ಅಥವಾ ಜ್ಞಾತ ಸ್ವಭಾವದಿಂದ ಭಿನ್ನವಿರುವಂಥ ಭಾವದೊಳಗ ನಿಮಗ್ನಕ್ಕಿದ್ದಾರೆ. ಎಲ್ಲರೂ ಸಂಸಾರಿ ಇದ್ದಾರೆ. ಈ ಕುಂದಕುಂದಾಚಾರ್ಯರ ಸಂಸಾರ ಪರಮಾಗಮದಲ್ಲಿ ಬಂದಿರುವಂಥ ಟೀಕೆಯ ಮಧ್ಯದೊಳಗೆ ಉಳಿಸಿ ಬಂದಂಥ ಕಲಶಗಳ ಅರ್ಥ ಎಷ್ಟು ಲೋಕೋತ್ತರ ಇರಬಹುದು. ಇಲ್ಲಿ ವಿಕಲ್ಪ ಮಾಡದೇ ಇರುವ ಅಥವಾ ವಿಕಲ್ಪ ಬಾರದೇ ಇರುವುದರದ ಮಾತಿಲ್ಲ. ಆದರೆ ಆ ವಿಕಲ್ಪದೊಳಗೆ ತಾನೆನ್ನುವ ಮೂರ್ಛೆ ಇದೆಯಲ್ಲ, ಆ ಮೂರ್ಛೆ ತುಂಡಾಗ್ತಾ ಇಲ್ಲ. ಮೂರ್ಛೆ ಅಭಿಮಾನ ಮೂರ್ಖತನ ರೀ. ಮೂರ್ಛೆ ಅಂದ್ರೆ ಮೂರ್ಛೆ ಶಬ್ದಕ್ಕ ಮೂರ್ಖತನೂ ಅಂತಿದ್ದಾರೆ, ಮುಗ್ಧತೆನೂ ಅಂದಿದ್ದಾರೆ. ಅವೆಲ್ಲ ಸಮಾನ ಅರ್ಥ ಕೊಡುವಂಥವು ಅದಾವೆ.
ಮುಗ್ಧ ಬಾಲಕ ಅಂತಂದ್ರೆ ಅದರ ಬಗ್ಗೆ ಏನೂ ಅರಿವಿಲ್ಲ. ಮೂರ್ಖ ಅಂತಂದ್ರೆ ಏನ, ಆ ವಿಷಯವಾಗಿ ಏನೂ ತಿಳಿಯುವುದಿಲ್ಲ. ಮೂರ್ಛೆ ಅಂತಂದ್ರೆ ಏನ, ಇದರದ ಪ್ರಜ್ಞೆನೇ ಇಲ್ಲ ಅವನಿಗೆ. ಎಲ್ಲ ಏಕಾರ್ಥ ವಾಚನ. ಬರೀ ಪರಭಾವ. ಅನಂತ ಅನಂತ ಕಾಲ ಕಳೆದು ಹೋಗಿದೆ. ಹೀಗೆ 50-60 ವರ್ಷ ಯಾಗ ಕಳೆದುವಲ್ಲ ಇಲ್ಲಿ, ಹಾಗೆ ಕಳೆದು ಹೋಗಿದೆ. ಪರಪದಾರ್ಥದೊಳಗೂ ಉಳಿತರೆ ಗೌರಣ್ಣ, ಪರಭಾವ ಸಮಯವರ್ತಿಯಾಗಿ ಉಳಿತರೆ, ಮತ್ತು ತ್ರಿಕಾಲಿ ಜ್ಞಾನ ವಿಸ್ಮರಣೆಯಾಗಿ ಹೋಯ್ತರೆ. ಏನಾಗಿತ್ರಿ ಬ್ರಹ್ಮಾನಂದ? ಪರಪದಾರ್ಥದೊಳಗೆ ಉಳಿತು. ಶರೀರದ ಬಗ್ಗೆ ಎಷ್ಟೋ ನಮ್ಮ ಸಮಯವನ್ನು ವಿನಿಯೋಗ ಮಾಡಿದ್ರೂ ಕೂಡ ಅದರಲ್ಲೇನೆ ಇರ್ತಿದೆ. ನಮ್ಮ ಸಮಯದ, ನಮ್ಮ ಪ್ರಯತ್ನದ, ನಮ್ಮ ಇಚ್ಛೆದ ಒಂದು ಸ್ವಲ್ಪ ಕೂಡ ಅದರ ಮೇಲೆ ಪ್ರಭಾವ ಆಗುವುದಿಲ್ಲ. 3 ಮಾತು ಲಕ್ಷದೊಳಗೆ ಇಟ್ಕೊಳ್ಳುವಂಥ 3 ಮಾತು ಮಧುಕರನ್ನ. ನೀನ ಪರಪದಾರ್ಥದೊಳಗೆ ಉಳಿತರೆ ನನ್ನಲ್ಲೇ ಬರಲೇ ಇಲ್ಲ, ಏನೂ ಮಾಡಿದ್ರೆ ಬರಲಿಲ್ಲ. ಧನದ ಕುರಿತು ಎಷ್ಟು ಮೋಕ್ಷ, ಎಷ್ಟು ಜೋಪಾಸನೆ ಮಾಡ್ತೇವೆ, ಎಷ್ಟು ಸಾವಧಾನ ಇರ್ತೇವೆ. ಎದ್ದಮ್ ಹೊಸ ನೋಟು ಇದ್ದು ಅಂದ್ರೂ ಕೂಡ ಒಂದನ್ನು ಕೊಡುವೆಳದೊಳಗೆ 2 ಹೊಂಟಿದಾವೇನ ಅಂತ ಹೇಳಿ ನೋಡ್ತೇವ್ರಿ. ಹೊಸವಿದ್ರೂ ತೊಂದರೆ, ಹಳೆಯವಿದ್ರೂ ಅಂಟ್ಕೊಂಡು ಒಂದಕ್ಕೊಂದು ಇನ್ನೊಂದು ಇದೆಯೇನ ನೋಡ್ತೇವೆ. ಎಷ್ಟು ಸಾವಧಾನ. ಆದ್ರೆ ಪರಪದಾರ್ಥದಲ್ಲಿ ಉಳಿತರಿ. ಯಾವ ಚಿನ್ನದ ಅಕ್ಷರದಲ್ಲೋ ರನ್ನದ ಅಕ್ಷರದಲ್ಲೋ ಎಲ್ಲಿ ಬರದೆ ಎಲ್ಲಿ ಎದುರಿಗೆ ಹಾಕೊಳ್ಳೋದ್ರೆ, ಕಣ್ಣು ಮುಚ್ಚಿದ ನಂತರ ಕೂಡ ಕಾಣಿಸ್ಬೇಕು ಅಂಥಲ್ಲೇ ಎಲ್ಲರೇ ಹಾಕೊಳ್ಳೋದು ನೋಡ್ರಿ ಬರುತ್ತೆ. ಪರಪದಾರ್ಥದೊಳಗುಳಿತು. ಇದನ್ನು ಬೇರೆ ರೂಪದಿಂದ ಹೇಳಿದ್ರೆ ಜಗತ್ತಿನ ಪದಾರ್ಥ ಜಗತ್ತಿನೊಳಗುಳಿತಪ್ಪ. ಜಗತ್ತಿನ ಪದಾರ್ಥ ಯಾವುದ? ದೇಹ ಮೊದಲು ಮಾಡಿಕೊಂಡು ಎಲ್ಲ ಜಗತ್ತಿನ ಪದಾರ್ಥ जगत्तिनೊಳಗುಳಿತು. सुधाताई उद्या सांगायला पाहिजे, तुम्ही अवश्य सांगता. जगत्तिನ ಪದಾರ್ಥ ಜಗತ್ತಿನೊಳಗುಳಿತು. ಪರಭಾವ ಅಭಾವಾಗಿ ಹೋಯ್ತು. ಒಂದು ಸಮಯ ಸಿಗ್ತದ ಪರಭಾವ ಅಭಾವಾಗಿ ಹೋಯ್ತು. ಜ್ಞಾನ ಸ್ವಭಾವ ಮರೆತು ಹೋಯ್ತ್ರಿ, ವಿಸ್ಮರಣೆ ಆಗಿಬಿಟ್ಟು. ನಮ್ಮ ಕೈಯೊಳಗೆ ಏನು ಉಳಿತ್ರಿ? ನಮ್ದಾಗಿ ಏನು ಉಳಿತು? ಏನು ಉಳಿತ? ಇದಕ್ಕೆ ಯಾವ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಈ ಸಮಯದಲ್ಲಿ ಆಯು ಪೂರ್ಣ ಆಯಿತು ಅಂತಂದ್ರೆ ನಮ್ದೇನು ಹೇಳ್ರಿ, ನಾನು ಕೊಂಡೊಯ್ಯುವಂಥದ್ದೇನು ಪರಭಾವಂತೂ ಇಲ್ಲ. ನಾನು ದೇವಶಾಸ್ತ್ರ ಗುರುವಿನ ಅವಲಂಬನೆ ಮಾಡಿದ, ಶುಭ ಪರಿಣಾಮ ಮಾಡಿದ, ದಯೆ ಮಾಡಿದ, ದಾನ ಮಾಡಿದ, ಪೂಜೆ ಮಾಡಿದ, ದಿನ ಅಷ್ಟವಿಧಾರ್ಚನೆ ಮಾಡಿದ, ಅದೇನ ಪ್ರಾಸುಖ ಜಲದಿಂದ ಏನ ಪ್ರಕ್ಷಾಲನೆ ಮಾಡಿದ್ನ, ಗ್ರಂಥದ ಶುದ್ಧಾಶುದ್ಧಿ ಮಾಡಿದ್ನ. ಅದೆಲ್ಲ ಎಲ್ಲಿ? ಅದು ಸಮಯವರ್ತಿ ಭಾವಿತ್ತು ಹೋಯ್ತಪ್ಪ, ಅದು ನಿಮ್ಮ ಜೊತೆಗೆ ಬರುವುದಿಲ್ಲ. ಮತ್ತು ಶುದ್ಧ ಗ್ರಂಥ ಅದು ಪರಪದಾರ್ಥಿತ್ತು, ಅದು ವಿಶ್ವದೊಳಗುಳಿತು, ಅದು ನಿನ್ನಲ್ಲೇ ಬರಲಿಲ್ಲ. ನಿನ್ನ ನೈಜ ಸ್ವಭಾವ ಮರೆತು ಹೋಯ್ತು. ಮತ್ತು ನೀವು ಪರಗತಿಗೆ ಹೋಗ್ತೀರಾ, ಏನು ತಗೊಂಡು ಹೋಗ್ತೀವಿ? ಬರೀ ಒಂದು ಅಜ್ಞಾನ. ಅದೇ ಜ್ಞಾನ ಸ್ವಭಾವವನ್ನು ಮರೆತನ ಹೋಗ್ತೇನ್ರಿ ನಾನು. ಅಲ್ಲಿಯೂ ಅನಂತ ಕಾಲದಿಂದ ನಾನು ಇದನ್ನೇ ಮಾಡಿ, ಈ ಅನಂತ ಕಾಲದಲ್ಲಿ ಮಾಡಿದ್ದೇನೋ ಅದು ಗೊತ್ತಿಲ್ಲದ ಮಾಡಿದ್ದೇನ್ರಿ. ಈಗ ಗೊತ್ತಾಗಿ ಕೂಡ ನೀನು ಹೇಳಿದ್ರಲ್ಲ, ನೀವು ಏನ ಕಳ್ತೈಪನ ಒಳತ್ನೆ ತಿಳಿದ ನಂತರ ಬದಲಾಗುವುದಿಲ್ಲ. ಹೀಗೆ ಸಾಧ್ಯನೇ ಇಲ್ರಿ, ನಮಗೆ ತಿಳಿದೇ ಇಲ್ರಿ. ನಮಗೆ ನೋಡ್ರಿ ತಿಳಿಯೋದು, ಅರ್ಥಾತ್ ಆ ಸರ್ಪ ಸಿಂಹಗಳು ಹಾಗೆ ಕಾನನದಿಂದ ಬಂದೋಲ್ಲ ಸಮೋಸರಣಕ್ಕೆ, ಅದಕ್ಕೆ ತಿಳಿಯೋದಂತಾರೆ. ಯಾರು ಕರ್ಕೊಂಡು ಬಂದರು? ವಿಚಾರ ಮಾಡೋದಿದೆ ರೀ, ದೀರ್ಘವಾಗಿ ಕೇಳಿ ಬಿಟ್ಟು ಹೋಗೋದಿಲ್ಲ. ಮಲ್ಕೊಂಡಿರೋ ಎಳೆದೊಳಗೆ, ಗಾಡಿ ನಡೆಸ್ತಾ ಇರೋ ಎಳೆದೊಳಗೆ, ಅಂತ ಇರೋ ಎಳೆದೊಳಗೆ ವಿಚಾರ ಮಾಡೋದು. ಸಿಂಹದಾಗ ಬಂತು 20,000 ಮೆಟ್ಟಿಲ ಸಮೋಸರಣದ್ದು. ಅದು ಹೇಗೆ ಹೋಯ್ತು? ಅರೆ ಅದರ ಭವ್ಯತೆಯಿಂದ ಅದು ಅಂತರ್ಮುಹೂರ್ತದೊಳಗೆ ಮೇಲೆ ಹೋಯ್ತು. ಈ ಮಾತು ಬೇರೆ. ಆದ್ರೆ ಅದರ ಕಣ್ಣಿಗೆ ಕಾಣಿಸ್ತೋ ಅಥವಾ ಇಲ್ರಿ? 20,000 ಅಡಿ ಮೇಲಿದೆ ಆಕಾಶದೊಳಗೆ, ಅಧರದೊಳಗೆ. ನದಿ ನೀ ಅಲ್ಲಿ ಹೋಗೋದಿದೆ ಅಂಥೇಳಿ ಯಾರೂ ಅದನ್ನ
ಕರ್ಕೊಂಡು ಬಂದಿರಲಿಲ್ರಿ, ಇಂದ್ರ ಕರ್ಕೊಂಡು ಬಂದಿಲ್ಲ. ಮಾಯಾ ಅದರ ಮೇಲೆ ಯಾವುದೋ ಒಂದು ವಿದ್ಯೆಯ ಪ್ರಯೋಗ ಮಾಡಿ ಅವನ ಬೆನ್ನತ್ತಿ ಬರುವ ಹಾಗೆ ಅವೇನು ಮಾಡಿರಲಿಲ್ರಿ ಇಂದ್ರ. ಅದು ಬಂದು ಎಲ್ಲಿ ಕೂತಿತು ವಿಚಾರ ಮಾಡೋದು, ಸ್ವಲ್ಪ ಸಮೋಸರಣವನ್ನು ದೃಷ್ಟಿಪಥದೊಳಗೆ ತಂದುಕೊಳ್ಳೋದು. ಅದರ ಆಕಾಶದಲ್ಲಿ 20,000 ಅಡಿ ಮೇಲಿದೆ, ಸರ್ವಜ್ಞ ಪ್ರಭು ವಿರಾಜಮಾನ ಇದ್ದಾರೆ, ತೀರ್ಥಂಕರ ಪ್ರಭು ಸಮಸ್ತ ಜೀವರುಗಳಿಗೆ ಹಿತವಾಗುವಂಥ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಮಹಾಭಾರತದೊಳಗೆ ದೃಷ್ಟಾಂತ ಬರ್ತಿದ್ದೀರಿ. ಕಾನನದ ಪಶುಗಳೆಲ್ಲ, ಒಬ್ಬ ಮಾಲಿ ಅವನು ಎಷ್ಟು ಸಂತುಷ್ಟ ಆಗ್ತಾನೆ, ಹೀಗೆ ನೋಡ್ತಾ ಇರ್ತಾನೆ. ಬತ್ತಿ ಹೋದಂಥ ಸರೋವರ ಕೆರೆಗಳೆಲ್ಲ ತುಂಬಿ ಹರಿತಾ ಇದ್ದಾವೆ, ಒಣಗಿ ಹೋದಂಥ ವೃಕ್ಷ ಬಳ್ಳಿಗಳೆಲ್ಲ ತಾಜಾ ಆಗಿದ್ದಾವೆ, 12 ತಿಂಗಳು ಬರುವಂಥ ಫಲಪುಷ್ಪಗಳಿಂದ ಭರಿತಾಗಿದ್ದಾವೆ. ಎಲ್ಲ ಕಡೆಗೆ ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ. ಪೂರ್ವ ದಿಕ್ಕಿನಲ್ಲಿ ಅಲ್ಲಿ ಸಮೋಸರಣ ಕಾಣಿಸ್ತಿದೆ ಆಕಾಶದೊಳಗ. ಓಹೋ, ಇದೆಲ್ಲ ಆ ಪ್ರಭುವಿನ ಮಹಿಮೆ ಇದೆ ಅಂಥೇಳಿ ನಮಸ್ಕಾರ ಮಾಡ್ತಾನ್ರೆ. ಅವನಿಗೆ ಯಾರು ಹೇಳಿದ್ದಾರೆ? ಇಲ್ಲಿ ಅನ್ಯದ ನಿಮಿತ್ತದ ಕಡೆಗೆ ನೋಡುವಂಥ ಅನಾದಿ ಯಾವ ದುರಾಗ್ರಹ ಇದೆಯಲ್ಲ ಅದನ್ನು ಬಿಟ್ಟು ಕೊಡ್ಲಿಕ್ಕೆ ಬೇಕ್ರಿ ನಾವು. ಆಮೇಲೆ ನೋಡ್ತಾನೆ, ಆ ಕಡೆಯಿಂದ ಸಿಂಹ ಬರ್ತಾ ಇದೆ, ಆನೆ ಬರ್ತಾ ಇದೆ, ಈ ಕಡೆಯಿಂದ ಸರ್ಪ ಹೋಗ್ತಾ ಇದೆ, ಎಲ್ಲೇ ಆ ಸಮೋಸರ. ಅದು ನಮಗ ದುರ್ಭಾಗ್ಯದಿಂದ ನಾವು ಈ ಕಾಲದಲ್ಲಿ ಜನ್ಮ ತಾಳಿದೇವೆ ಅಂದಮೇಲೆ ಆಗಮದಲ್ಲಿ ಬರುವಂಥ ಸತ್ಯಕಥನ ಕೂಡ ನಮಗೆ ವಿಶ್ವಾಸ ಆಗೋದಿಲ್ಲ. ಆಗಿದೇನ್ರಿ ವಿಶ್ವಾಸ? ದುರ್ಭಾಗ್ಯದಿಂದ ಈ ಪಂಚಮ ಕಾಲದೊಳಗೆ ಸರ್ವಜ್ಞರ ವಿರಹ ಇರುವಂತಹ ಕ್ಷೇತ್ರದೊಳಗೆ ಜನ್ಮ ತಗೊಂಡಿದ್ದೇವ್ರಿ. ಮತ್ತು ದುರಭಿಮಾನದೊಳಗೆ ಜೀವಿಸ್ತಾ ಇದ್ದೇವೆ. ಹೀಗಿರುವ ವೇಳೆದೊಳಗ ಇಂಥ ಆಗಮದಲ್ಲಿ ಬರುವಂಥ ಆ ತೀರ್ಥಂಕರರ ಅವರ ವಿದ್ಯಮಾನತೆಯೊಳಗಿರುವಂಥ ಜೀವರುಗಳದ್ದು ಒಂದು ಸರಳತೆ, ಪ್ರಾಮಾಣಿಕತೆ ಅದು ಆಗಮದ ಆಧಾರದಿಂದ ಕೂಡ ನಮಗೆ ತಿಳಿದು ಬರ್ತದೆ. ಆ ಕೃಷ್ಣ ಸರ್ಪ ಹೇಗೆ ಹೋಯ್ತು, ಅಲ್ಲಿ ಯಾಕೆ ಕೂತಿದ್ದೇನೆ, ಅದು ಯಾಕೆ ಕೂತಿದೆ ಅಂತ ಹೇಳ್ತಲ್ಲ, ಅದಕ್ಕೆ ಪರ್ಯಾಯ ಬುದ್ಧಿ ಇಲ್ಲ. ಪರ್ಯಾಯ ಬುದ್ಧಿಯನ್ನ ವಿಸ್ಮರಣೆ ಮಾಡಿ ಅರ್ಥಾತ್ ಬಿಟ್ಟುಕೊಟ್ಟು ಕೂತಿದ್ದೀರಿ. ಅದ ನಮಗೆ ಪರ್ಯಾಯ ಬುದ್ಧಿ ಯಾವಾಗ 9 ಆಯ್ತಲ್ಲ, ಇನ್ನು ನನಗೆ ಅಲ್ಲಿ ಹೋಗೋದಿದೆ, ಇಲ್ಲಿ ಹೋಗೋದಿದೆ, ಶುರುನರೇ ಅದಕ್ಕಿಂತ ಮೊದಲನೇ ಇರ್ತಿದೆ. 10 ಮಿನಿಟ್ ಇರುವಾಗ ಹೋಗಬೇಕಾ ನನಗೆ, ಅದಕ್ಕೆ ಅಲ್ಲಿ ಬೆಗುವರಿದರೆ ಆ ಸಿಂಹ ಪರ್ಯಾಯಕ ಆ ಸರ್ಪಕ್ಕೆ ಅದೆಲ್ಲ ಏನು ಇರ್ತಿದೆ. ಅದಕ್ಕೇನು ಮನೆ ಇರಂಗಿಲ್ಲ, ಬೇರೆ ಏನು ವಿಚಾರ ಇರಂಗಿಲ್ಲ, ಅಡುಗೆನೂ ಮಾಡೋದಿಲ್ಲ, ಮಗ ಹೋಗ್ತಾನೆ ಇರೋದಿಲ್ಲ. ಅದೇ ಇಲ್ಲಿ ಕಲಶ ಟೀಕಾದೊಳಗೆ ಅನೇಕ ಬಾರಿ ಹೇಳಿದ್ದಾರೆ. ವಿಚಾರ ಮಾಡಿ, ವಿಚಾರ ಓದಿದರೆನಿತನು ಶಾಸ್ತ್ರಗಳ ತಿಳಿಯದಿರೇ ಆತ್ಮನ ಜಡರಿಗಳು. ಓದಿದರೆ ಎನಿತದು ಶಾಸ್ತ್ರಗಳ, ಎಷ್ಟೋ ಶಾಸ್ತ್ರಗಳನ್ನು ಓದಿದರೆ ತಿಳಿಯದಿರಿ ಆತ್ಮನನ್ನು ತಿಳಿದಿದ್ರೆ ಅವರು ಪ್ರತ್ಯಕ್ಷ ಜಡ. ಜಡ ಅಂದ್ರೆ ಏನು? ದೇಹನ ಅದರಲ್ಲ. ನಾವು ದೇಹ ದೇವನ್ ಜೀವ ದೇವ್ರಿ. ಎರಡು ಉತ್ತರ ಹೇಳ್ರಿ. ನಾವು ದೇಹ ದೇವನ್ ಜೀವ ದೇವ್ರಿ. ನೋಡ್ರಿ, ಇಲ್ಲೇ ನಿಮ್ಮಲ್ಲೇ 2 ಪಾರ್ಟಿ ತಿಳಿಯದಿರ ಆತ್ಮನ ಜಡ. ಆತ್ಮನನ್ನು ತಿಳಿಯೋದರ್ಥ ಶುಭ ಅಶುಭ ಇವು ಸಮಯವರ್ತಿ ಇದ್ದಾವೆ, ಇವು ನನ್ನ ಜ್ಞಾನ ಸ್ವಭಾವದಿಂದ ಬಾಹಿರ ಇದ್ದಾವೆ. ನೋಡ್ರಿ, ಮಂಗಲಾಚರಣೆಯೊಳಗನೆ ಎಂಥ ಅದ್ಭುತ ಕಾರ್ಯ ಸಾಧಿಸಿ ಬಂದಿದ್ದಾರೆ ಅಮೃತ ಚಂದ್ರಾಚಾರ್ಯ ದೇವರು. ಏನು ಭಾವಾಂತರ ಛಿದೆ, ಭಾವಾಂತರ ಸರ್ವ ಭಾವಾಂತರ ಛಿದೆ, ಸಮಸ್ತ ಭಾವಗಳ ಅಂತರವನ್ನು ಛೇದಿಸಿದರು. ಇದು ಶುಭ ಭಾವ, ಇದು ಅಶುಭ ಭಾವ, ನಾನು ಜೀವ, ಇದು ಅಜೀವ, ಇದು ಧನ, ಇದು 1000 ರೂಪಾಯಿ ನೋಟ್, ಇದು 10 ರೂಪಾಯಿ ನೋಟ್, ಇವು ಅಜ್ಞಾನಿ, ಇವು ಶಾಸ್ತ್ರಜ್ಞಾನಿ, ಇವು ಧಾರ್ಮಿಕ, ಏನೇ ಸ್ವತಃ ಭಾವಾಂತರ ಛಿದೆ. ಭಾವಗಳ ಅಂತರವನ್ನು ಛೇದಿಸಿ ವಸ್ತುವಿನ ಸ್ವೀಕಾರ ಮಾಡಿಸ್ತಿದೆ ಇದು ಸಮಯ ಸಾರ.
ಅಂಥೇಳಿ ದೃಷ್ಟಿ ಪ್ರಧಾನ ಗ್ರಂಥ ಅಂದರೆ ನಿರ್ಮಲ ದೃಷ್ಟಿ. ಇವ್ ಕಪ್ಪಗ, ಇವ್ ಬೆಳ್ಳಗ, ಇವ್ ವೃದ್ಧ, ಇವ್ ರೋಗಿ, ಛೀ ಈಗ ಇವ್ ಚಂದ. ಏನೇನ್ರಿ ನಮ್ಮಲ್ಲಿ ಎಷ್ಟು ಪ್ರಕಾರದ ಭೇದ, ಭಾವಾಂತರ ಛಿದೆ. ಇದು ನನ್ನ ದೇಶ, ಇದು ಪರದೇಶ, ಇದು ನಮ್ಮ ಬೆಳಗಾವ, ಇದು ನಮ್ಮ ಮನೆ, ಇದು ನನ್ನ ವಸ್ತ್ರ. ಭೇದ ಎಷ್ಟು ಭೇದ. ಅರೆ ಭೇದ ವಿಜ್ಞಾನ ಮಾಡಲಿಕ್ಕೆ ಜನಾಗಮದಲ್ಲಿ ಹೇಳಿದಾರಲ್ಲ, ಹೌದಪ್ಪ. ಆದರೆ ಯಾವುದರಲ್ಲಿ ಭೇದ ವಿಜ್ಞಾನ ಮಾಡುವುದಿದೆ, ಯಾವುದರ ಆಧಾರದಿಂದ ಭೇದ ವಿಜ್ಞಾನ ಮಾಡುವುದಿದೆ ಅವನ ಪರಿಚಯನೇ ಇಲ್ಲ. ಪರಪದಾರ್ಥಗಳಲ್ಲಿ ಭೇದ ಮಾಡ್ತಾ ಇದ್ದೀವಿ. ಅದಕ್ಕೆ ಭಾವಾಂತರಚ್ಛಿದೆ. ಇನ್ನು ಆತ್ಮನಲ್ಲೇ ಕೂಡ ಸಮಯವರ್ತಿ ತ್ರಿಕಾಲವರ್ತಿ ಅನ್ನುವ ಅಂತರ ಕೂಡ ಉಳಿಯುವುದಿಲ್ಲ. ಈ ಸಮಯ ಸಾರದ ಮೇಲೆ ಟೀಕೆ ಬರೆಯುವುದರಿಂದ ಅವರು ಹೇಳಿದಾರಲ್ಲ, ಏನು ಹೇಳಿದರು? ಭಾವಾಂತರಚ್ಛಿದೆ ಅಂತ ಹೇಳಿ ಹೇಳಿದರು. ಮುಂದೆ ಏನು ಹೇಳಿದರು? ಮಮ ಪರಮ ವಿಶುದ್ಧೀರ್ ಶುದ್ಧೇ ಭವತೂರ್. ನನಗೆ ಪರಮ ವಿಶುದ್ಧಿ ಆಗಲಿ. ಶುದ್ಧಿ ಅಂತೂ ಇದೆ, ಆದರೆ ಪರಮ ವಿಶುದ್ಧಿ ಆಗಲಿ. ಶುದ್ಧಿ ನಮ್ಮಲ್ಲೇ ಇದೆ ಏನಿಲ್ರಿ, ನಮ್ಮಲ್ಲೇ ಇದೆ ಅಂದರೆ ಅಮೃತ ಚಂದ್ರಾಚಾರ್ಯರು ಹೇಳುವ ಪ್ರಕಾರ ಆ ಒಂದು ಯಾವುದೋ ಅಪೇಕ್ಷೆಯಿಂದ ನಮ್ಮಲ್ಲಿ ಶುದ್ಧಿ ಇರಲಿಕ್ಕಿಲ್ಲ. ಅರ್ಥಾತ್ ಶುದ್ಧಿ ಯಾರಲ್ಲಿ ಇದೆ? ಯಾರಿಗೆ ಸಮ್ಯಕ್ ದರ್ಶನ, ಶುದ್ಧ ಸ್ವಭಾವದ ಅನುಭೂತಿ ಆಗಿದೆ, ಪ್ರಕಟ ದರ್ಶನ ಆಗಿದೆ, ಅವರಲ್ಲೇ ಶುದ್ಧಿ ಇದೆ ರೀ. ಅದನ್ನು ಪರಮ ವಿಶುದ್ಧಿಯವರೆಗೆ ತಲುಪಿಸುವವರಿದ್ದಾರೆ. ಇದು ಒಂದು ಅಪೇಕ್ಷೆ. ಇನ್ನೊಂದು ಅಪೇಕ್ಷೆ ಹೀಗಿದೆ, ಯಾವುದ ಜ್ಞಾನ ಅನೇಕ ಪ್ರಕಾರದ ಕ್ಷೇತ್ರ ಕಾಲ ಭಾವಗಳ ಪರಿವರ್ತನೆ ಆದರೂ ಕೂಡ ಜೀವದ ಯಾವ ಸ್ವಭಾವ ರೂಪದ ಜ್ಞಾನ ಪರಿವರ್ತನೆ ಆಗಲಿಲ್ಲವೋ ಆ ಜ್ಞಾನವೇ ಶುದ್ಧ ಇದೆ. ಹಾಗಾದರೆ ಆ ಜ್ಞಾನದ ಆಧಾರದಿಂದ ನಾನು ಜ್ಞಾನಮಯನೇ ಇದ್ದೇನೆ ಅನ್ನುವ ಅನುಭೂತಿ ರೂಪದ ಪರಿಶುದ್ಧಿಯನ್ನು ನಮ್ಮಲ್ಲೇ ತಂದುಕೊಳ್ಳಲಿದೆ. ಶುದ್ಧಿಯಂತೂ ಇದೆ, ನಮ್ಮಲ್ಲಿ ಇದೇನಿಲ್ರಿ, ಇದೆ. ಏನಿದೆ? ಜ್ಞಾನ ಇದೆ. ಏನೆಲ್ಲ ಬಂದ್ರೂ ಕೂಡ ಜ್ಞಾನದ ಅಭಾವ ಆಗಲಿಲ್ಲ, ಜ್ಞಾನ ಇದ್ದದ್ದು ಬೇರೆ ರೂಪ ಆಗಿ ಹೋಗಲಿಲ್ಲ. ಹಾಗಾದ್ರೆ ಆ ಶುದ್ಧಿಯ ಆಧಾರದಿಂದ, ಆ ಶುದ್ಧಿಯ ಬಲದಿಂದ, ಆ ಶುದ್ಧಿಯ ಅವಲಂಬನೆಯಿಂದ, ಆ ಶುದ್ಧಿಯ ಸ್ವೀಕಾರದಿಂದ, ಅರ್ಥಾತ್ ಜ್ಞಾನದ ಸ್ವೀಕಾರದಿಂದ ಏನಾಗುವುದಿದೆ? ರಾಗದ್ವೇಷಗಳ ಪರಿಹಾರ ಮಾಡುವುದಿದೆ. ದ್ರವ್ಯಕರ್ಮ ಭಾವಕರ್ಮ ನೋಕರ್ಮದಿಂದ ರಹಿತ. ಮೊದಲನೇ ಕಲಶ ಓದಿ ನೋಡ್ರಿ, ಮೂಲ ಸಮಯ ಸಾರದೊಳಗೆ ಓದಿ ನೋಡ್ರಿ, ಮತ್ತು ಈ ಟೀಕೆಯೊಳಗನ್ನು